film we are about to see has no characters. The film we are about to see has no characters. No characters or imagination. Find dynamic frequencies on matter.
ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಹೇಮಲತಾ ಅಂತ. ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ. ಸೊ ಇವತ್ತು ಒಂದು ಜಾನ್ವರಿ 1 ಹೊಸ ವರ್ಷ. ಈ ಹೊಸ ವರ್ಷದಲ್ಲಿ ನಾವು ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಆರೋಗ್ಯ ಮತ್ತೆ ಪ್ರತಿಯೊಂದು ಜೀವನದಲ್ಲಿ ಏನೇನು ನಮಗೆ ಬೇಕೋ ಅವೆಲ್ಲ ನಾವು ಮ್ಯಾನಿಫೆಸ್ಟ್ ಮಾಡಿಕೊಳ್ಳೋದಕ್ಕೆ ಫಸ್ಟ್ ಡೇ ಅಂತಾನೆ ನಾವು ಹೊಸ ವರ್ಷದಲ್ಲಿ ಎಲ್ಲಾನು ಹೇಳ್ಕೊತೀವಿ. ಪ್ರಾಸ್ಪರಿಟಿ ಬರಲಿ, ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಜೀವನದಲ್ಲಿ ಅಷ್ಟ ಐಶ್ವರ್ಯಗಳು ಬರಲಿ ಅಂತ ಆಶಿಸ್ತಾ ಇವತ್ತು ನಾನು ಒಂದು ಅದ್ಭುತವಾದ ವಿಷಯ ಹೇಳಕ್ಕೆ ಬಂದಿದ್ದೀನಿ. ಸೊ ನಾವು ಕ್ವಾಂಟಮ್ ಹೀಲಿಂಗ್ ಅಂತ ಇವತ್ತು ಮಾತಾಡ್ತಾ ಇದ್ದೀನಿ. ಕ್ವಾಂಟಮ್ ಹೀಲಿಂಗ್ ಅಂತಂದ್ರೆ ನಾವು ಇವತ್ತು ತಿಳ್ಕೊಂಡು ಕ್ವಾಂಟಮ್ ಹೀಲಿಂಗ್ ಎರಡು ವರ್ಡ್ಸ್ ಅಲ್ಲಿ ಕ್ವಾಂಟಮ್ ಅಂದ್ರೆ ಏನು, ಹೀಲಿಂಗ್ ಅಂತಂದ್ರೆ ಏನು ಅಂತ. ಈಗ ನೀವು ಒಂದು ವಿಡಿಯೋ ನೋಡಿದ್ರಿ, ಅದು ಎಲ್ಲಾನು ಸೌಂಡ್ಗೆ ಪಂಚಭೂತಗಳು ಅಂದ್ರೆ ಗಾಳಿ ನೋಡಿದ್ರಿ, ಅಗ್ನಿ ನೋಡಿದ್ರಿ, ನೀರು ನೋಡಿದ್ರಿ, ಎಲ್ಲಾನು ನೋಡಿದ್ರಿ. ಅವೆಲ್ಲವೂ ಸೇರಿ ಯಾವುದಕ್ಕೆ ರೆಸ್ಪಾಂಡ್ ಆಗ್ತಾ ಇತ್ತು ಅಂದ್ರೆ ಸೌಂಡ್ಗೆ ರೆಸ್ಪಾಂಡ್ ಆಗ್ತಾ ಇತ್ತು. ನಾವೆಲ್ಲರೂ ಕೂಡ ಪಂಚಭೂತಗಳಿಂದ ಸೃಷ್ಟಿಯಾಗಿದ್ದೀವಿ ಅಲ್ವಾ? ಸೊ ಈ ಇಡೀ ಬ್ರಹ್ಮಾಂಡದಲ್ಲಿ ಫಸ್ಟ್ ಶುರು ಆಗಿದ್ದು ಶಬ್ದ ತರಂಗ. ಸೊ ಆ ಶಬ್ದ ತರಂಗದಿಂದ ಪ್ರತಿಯೊಂದು ಶುರು ಆಯ್ತು. ಸೊ ಆವಾಗ ಏನಾಗುತ್ತಂತಂದ್ರೆ ನಾವು ಕೂಡ ಪ್ರತಿಯೊಂದು ಶಬ್ದ ತರಂಗಕ್ಕೆ ನಾವು ಕೂಡ ಒಂದು ನಿಮಿಷ, ಶಬ್ದ ತರಂಗಕ್ಕೆ ಮಿಕ್ಕ ಎಲ್ಲ 4 ಪಂಚಭೂತಗಳಲ್ಲಿ 5 ಈ ಶಬ್ದ ತರಂಗಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಸೊ ಇವೆಲ್ಲ ಎಲ್ಲಿರುತ್ತೆ, ಎಲ್ಲಿಂದ ಬಂತು? ಇವೆಲ್ಲ ಬ್ರಹ್ಮಾಂಡದಿಂದ ಬಂತು. ಅಂದ್ರೆ ಏನು? ಕ್ವಾಂಟಮ್ ಫೀಲ್ಡ್ ಅಂತ ಹೇಳ್ತೀವಿ. ಕ್ವಾಂಟಮ್ ಫೀಲ್ಡ್ ಅಂತಂದ್ರೆ ಏನು? ನಮಗೆ ಗೊತ್ತಿಲ್ಲದೆ ಈ ಇಡೀ ಬ್ರಹ್ಮಾಂಡದಲ್ಲಿ ಏನಿರುತ್ತೆ, ಒಂದು ಎನರ್ಜಿ ಫೀಲ್ಡ್ ಇರುತ್ತೆ. ಆ ಎನರ್ಜಿ ಫೀಲ್ಡ್ನೆ ನಾವು ಕ್ವಾಂಟಮ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಈ ಕ್ವಾಂಟಮ್ ಫೀಲ್ಡ್ ಅಂತ ತಿಳ್ಕೊಳ್ಬೇಕಂದ್ರೆ ಕ್ವಾಂಟಮ್ ಫೀಲ್ಡ್ ಅಲ್ಲಿ ಏನೇನಿರುತ್ತೆ? ಕ್ವಾಂಟಮ್ ಫೀಲ್ಡ್ ಅಲ್ಲೇ ಪ್ರತಿಯೊಂದು ಗ್ರಹ, ನಕ್ಷತ್ರ, ಮನುಷ್ಯರು, ಪ್ರಾಣಿ, ಪಕ್ಷಿ, ಎಲ್ಲ ಜೀವ ಜಂತು, ಪಕ್ಷಿ, ಪ್ರಾಣಿ, ಮನುಷ್ಯ ಜಾತಿಗಳೆಲ್ಲವೂ ಕ್ವಾಂಟಮ್ ಫೀಲ್ಡ್ ಅಲ್ಲಿ ಒಂದು ಭಾಗ. ಸೊ ಇವಾಗ ಒಂದು PPT ಶೇರ್ ಮಾಡ್ತೀನಿ, ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಮ್ಮ ದೇಹ ತಗೊಂಡ್ರೆ ನಾವ್ ಅನ್ಕೊಂತೀವಿ ನಮ್ ದೇಹದಲ್ಲಿ ಕಣಗಳು ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆ ಕಣಗಳು ಇಂದ ಒಂದು ಟಿಶ್ಯೂ ಮತ್ತೆ ಆರ್ಗಾನ್ ಟಿಶ್ಯೂ ರೆಡಿ ಆಗುತ್ತೆ. ಟಿಶ್ಯೂ ಇಂದ ಆರ್ಗಾನ್ಸ್ ರೆಡಿ ಆಗುತ್ತೆ. ಆರ್ಗಾನ್ಸ್ ಇಂದ ನಮ್ಮ ಒಂದು ದೇಹ ಎಲ್ಲ ರೆಡಿ ಆಗುತ್ತೆ. ನಮ್ಮ ದೇಹದಲ್ಲಿ ಒಂದು 16 ಪಕ್ಕದಲ್ಲಿ 10 ಸುನ್ನೆ ಇಟ್ರೆ ಎಷ್ಟು ಜೀವಕಣಗಳಿರುತ್ತೋ ಅಷ್ಟು ನಮ್ಮ ದೇಹದಲ್ಲಿ ಇರುತ್ತೆ. ಅವೆಲ್ಲವೂ ಜೀವಕಣದ ಒಳಗಡೆ ಹೋದ್ರೆ ಏನಿರುತ್ತೆ, ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ ಸೈನ್ಸ್ ಅಲ್ಲಿ. ಈ ಮಾಲಿಕ್ಯೂಲ್ಸ್ ಅಲ್ಲಿ ಏನಿರುತ್ತೆ, ಆಟಮ್ಸ್ ಇರುತ್ತೆ. ಆಟಮ್ಸ್ ಅಲ್ಲಿ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ. ಆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಯಾವುದರಿಂದ ರೆಡಿ ಆಗಿರುತ್ತೆ ಅಂತಂದ್ರೆ ಎನರ್ಜಿ ಪ್ರತಿಯೊಂದು ಶಕ್ತಿ ಮತ್ತೆ ಈ ಫ್ರೀಕ್ವೆನ್ಸಿ, ವೈಬ್ರೇಷನ್, ಇದರಿಂದ ಎನರ್ಜಿನಿಂದ ಆ ಎನರ್ಜಿ ಈ ಬ್ರಹ್ಮಾಂಡದೆಲ್ಲ ತುಂಬಿಕೊಂಡಿರುತ್ತೆ. ನಮ್ಮಲ್ಲಿ ಎನರ್ಜಿ ಇರುತ್ತೆ, ಒಂದು ಪ್ರಾಣಿನಲ್ಲಿ ಎನರ್ಜಿ ಇರುತ್ತೆ, ಪಕ್ಷಿನಲ್ಲಿ ಎನರ್ಜಿ ಇರುತ್ತೆ. ಪ್ರತಿಯೊಂದು ಇವಾಗ ಒಂದು ನಾವು ಏನಾದ್ರೂ ತರಕಾರಿ ತಂದ್ರೆ ಕೂಡ ಅದು ಎನರ್ಜಿ ಇಲ್ಲ ಅಂದ್ರೆ ಏನು, ಬಾಡೋಗುತ್ತೆ ಅಲ್ವಾ? ಆ ತರ ಪ್ರತಿಯೊಂದು ಎನರ್ಜಿಯಿಂದ ಸೃಷ್ಟಿಯಾಗಿದೆ. ಆ ಎನರ್ಜಿನ ಇವಾಗ ಬ್ರಹ್ಮಾಂಡವೆಲ್ಲ ಕ್ವಾಂಟಮ್ ಫೀಲ್ಡ್ ಅಲ್ಲಿ ಬರೀ ಎನರ್ಜಿ ತುಂಬಿಕೊಂಡಿರುತ್ತೆ. ಸೊ ಇವಾಗ ಕ್ವಾಂಟಮ್ ಫೀಲ್ಡ್ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಒಬ್ರು ಸೈಂಟಿಸ್ಟು ಏನ್ ಹೇಳಿದ್ದಾರೆ ಅಂತಂದ್ರೆ,
ಇವರಿಬ್ಬರು ಸೈಂಟಿಸ್ಟ್ಗಳು ನಿಮ್ಮೆಲ್ಲರಿಗೂ ಇದ್ದೇ ಇರುತ್ತೆ. ಇವರು ಆಲ್ಬರ್ಟ್ ಐನ್ಸ್ಟೈನು ಮತ್ತೆ ಇವರು ನಿಕೋಲಾ ಟೆಸ್ಲಾ ಅಂತ. ಈ ನಿಕೋಲಾ ಟೆಸ್ಲಾ ಅನ್ನೋರು ತುಂಬಾ ಒಂದು 100 ಇಯರ್ಸ್ ಮೇಲೆ ಅವರು ಕಣ್ಣಿಡ್ದಿದ್ದಾರೆ. ಈ ಬ್ರಹ್ಮಾಂಡವನ್ನು ನಾವು ತಿಳ್ಕೋಬೇಕು ಅಂತಂದ್ರೆ ನಾವು ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಂಡಾಗ ಬ್ರಹ್ಮಾಂಡ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಅವರದ್ದೇ ಹಿಡ್ಕೊಂಡು ಎಷ್ಟೊಂದು ಜನ ಸೈಂಟಿಸ್ಟ್ಗಳು ಕಣ್ಣಿಡ್ದಿದ್ದಾರೆ. ಆಮೇಲೆ ಇವರು ಆಲ್ಬರ್ಟ್ ಐನ್ಸ್ಟೈನ್ ಏನ್ ಹೇಳಿದ್ದಾರೆ, ಇವಾಗ ನಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಸರಿ ಹೋದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ. ದಿ ಮೆಡಿಸನ್ ಆಫ್ ದ ಫ್ಯೂಚರ್ ವಿಲ್ ಬಿ ಫ್ರೀಕ್ವೆನ್ಸಿ ಮೆಡಿಸನ್ ಅಂತ ಇವರು ಹೇಳಿದ್ದಾರೆ. ಮೆಡಿಸನ್ ಅಂತಂದ್ರೆ ಏನು? ಬರೀ ತಿನ್ನೋ ಮೆಡಿಸನ್ ಅಲ್ಲ. ನಮ್ಮ ಜೀವನದಲ್ಲಿ ಒಂದು ಆರೋಗ್ಯವಾಗಿರ್ಬೇಕಂತಂದ್ರು, ನಾವು ಸಂತೋಷವಾಗಿರ್ಬೇಕಂತಂದ್ರು, ನಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕಂತೂ ಕೂಡ ನಾವು ಆ ವೈಬ್ರೇಷನಲ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಿರ್ಬೇಕು. ಸೊ ಇವಾಗ ನಾವು ಈ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಈ ಎನರ್ಜಿ ನಾವು ಇದೆಲ್ಲ ಏನಂತೀವಿ, ಈ ಕಣ್ಣಿಗೆ ಕಾಣುವುದೆಲ್ಲ ಮ್ಯಾಟರ್ ಅಂತ ಹೇಳ್ತೀವಿ. ಆದ್ರೆ ಆ ಮ್ಯಾಟರ್ ಅಲ್ಲಿ ಕೂಡ ಸಬ್ ಅಟಾಮಿಕ್ ಪಾರ್ಟ್ಸ್ ಎನರ್ಜಿ ತುಂಬಿರುತ್ತೆ. ಸೊ ಇವೆಲ್ಲವೂ ಅವೆಲ್ಲವೂ ಹಾಗೆ ಸ್ಟಾಗ್ನೆಟ್ ಆಗಿರುತ್ತಾ? ಇರೋದಿಲ್ಲ. ಆ ಎನರ್ಜಿ ಎಂದಿಗೂ ಚಲಿಸ್ತಾನೇ ಇರ್ಬೇಕು. ಚಲಿಸ್ತಾ ಇರ್ಬೇಕು ಅಂತಂದ್ರೆ ಏನು? ಅದು ಮೂವ್ ಆಗ್ತಾ ಇರುತ್ತೆ. ಹಿಂಗೆ ಅಲೆಗಳ ರೂಪದಲ್ಲಿ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ಇರುತ್ತಲ್ಲ, ಈ ತರ ಅಲೆಗಳ ರೂಪದಲ್ಲಿ ಮೂವ್ ಆಗ್ತಾ ಇರುತ್ತೆ. ಈ ಅಲೆಗಳ ರೂಪದಲ್ಲಿ ಒಂದು ಅಲದಿಂದ ಇನ್ನೊಂದು ಅಲೆ ಎಷ್ಟು ಟೈಮ್ ಅಲ್ಲಿ ಅದು ಇನ್ನೊಂದು ಅಲೆ ಏರುತ್ತೆ, ಇನ್ನೊಂದು ಅಲೆ ಇಳಿಯುತ್ತೆ ಅನ್ನೋದನ್ನ ಫ್ರೀಕ್ವೆನ್ಸಿಯಿಂದ ನಾವು ಮೆಷರ್ ಮಾಡ್ತೀವಿ. ಸೊ ಈ ಇಡೀ ಬ್ರಹ್ಮಾಂಡವೆಲ್ಲ ಸೃಷ್ಟಿಯಾಗಿರೋದು ಈ ಒಂದು ಎನರ್ಜಿಯಿಂದ. ಎನರ್ಜಿಗೆ ಒಂದು ಚಲನಶೀಲತೆ ಇರುತ್ತೆ. ಆ ಚಲನಶೀಲತೆಯನ್ನು ನಾವು ಅಳತೆ ಮಾಡೋದು, ಅದನ್ನ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಜೀವನದಲ್ಲಿ ಇವತ್ತು ನಾವು ಫ್ರೀಕ್ವೆನ್ಸಿ ಬಗ್ಗೆ ತಿಳ್ಕೋಬೇಕು ಫಸ್ಟ್. ಯಾಕೆ ನಾವು ಜೀವನದಲ್ಲಿ ಇನ್ನೂ ನಾವು ಎಷ್ಟೊಂದು ಸೈನ್ಸ್ ಹಿಡಿದ್ರು ಕೂಡ ಇನ್ನು ನಮ್ಗೆ ಯಾಕೆ ಇನ್ನು ಕೆಲವ್ರಿಗೆ ದುಡ್ಡು ಚೆನ್ನಾಗಿರುತ್ತೆ, ಕೆಲವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಇನ್ನೊಬ್ರಿಗೆ ಇರಲ್ಲ. ಕೆಲವ್ರಿಗೆ ಒಂದು ಯಶಸ್ಸು ಸಿಗ್ತಾ ಇರುತ್ತೆ, ಇನ್ನೊಬ್ರಿಗೆ ಯಶಸ್ಸು ಸಿಕ್ಕಲ್ಲ. ಈ ತರ ನೋಡಕ್ ಹೋದ್ರೆ ಅವರ ಒಂದು ಜೀವನದ ಫ್ರೀಕ್ವೆನ್ಸಿ ಲೋ ಆಗಿರುತ್ತೆ, ಅಂದ್ರೆ ಕಡಿಮೆ ಆಗಿರುತ್ತೆ ಅಂತ ನಾವು ಹೇಳಬಹುದು. ಯಾಕಂದ್ರೆ ಇವಾಗ ಸೈನ್ಸ್ ಮೂಲಕವಾಗಿ ಸೈನ್ಸು ಮತ್ತೆ ಈ ಆಧ್ಯಾತ್ಮಿಕತೆ ಎರಡು ಈಕ್ವಲ್ ಆಗಿ ಇವಾಗ ಒಂದಕ್ಕೆ ಸಮನಾಗಿ ಇನ್ನೊಂದು ರೆಡಿ ಆಗಿದೆ ಅಂತಂದ್ರೆ ನಾವು ಎಲ್ಲರೂ ಸೈನ್ಸ್ ಮೂಲಕವಾಗಿ ಹೇಳಿದ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಅಂತಾರಲ್ಲ, ಅದಕ್ಕಾಗಿ ಈ ಬ್ರಹ್ಮಾಂಡವನ್ನು ಕೂಡ ಸೈನ್ಸ್ ಮೂಲಕವಾಗಿ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಎಷ್ಟೋ ಸೈಂಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಆ ಒಂದು ಬ್ರಹ್ಮಾಂಡದ ಶಕ್ತಿನೇ ಕ್ವಾಂಟಮ್ ಫೀಲ್ಡ್ ಅಂತ ಹೇಳ್ತೀವಿ. ಅದನ್ನೇ ಸೈಂಟಿಸ್ಟ್ಗಳು ಏನಂತಾರಂದ್ರೆ ಇನ್ಫಾರ್ಮೇಶನ್ ಫೀಲ್ಡ್ ಅಂತ ಹೇಳ್ತೀವಿ. ಈ ಇನ್ಫಾರ್ಮೇಶನ್ ಫೀಲ್ಡ್ ಅಲ್ಲಿ ಏನಿರುತ್ತೆ, ನಮ್ಮ ಒಂದು ಪ್ರತಿಯೊಂದು ಚಲನವಲನಗಳು ಎಲ್ಲವೂ ಆ ಒಂದು ಬ್ರಹ್ಮಾಂಡದ ಆ ಫ್ರೀಕ್ವೆನ್ಸಿನಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಅಂದ್ರೆ ನಮ್ಮ ಒಂದು ಅವು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮ್ಮ ಆಲೋಚನೆಗಳಿಂದ, ನಮ್ಮ ಭಾವನೆಗಳಿಂದ, ನಮ್ಮ ಕ್ರಿಯೆಗಳಿಂದ, ಮನಸ ವಾಚ ಕರ್ಮಣ ನಾವು ಏನ್ ಮಾಡ್ತೀವೋ ಆವಾಗ ಅದಕ್ಕೆ ತಕ್ಕಂತೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ಚಲಿಸ್ತಾನೇ ಇರುತ್ತೆ. ಚಲಿಸ್ತಾ ಇದ್ದಾಗ ಆ ಎನರ್ಜಿನ ಅಳತೆ ಮಾಡೋದೇನು? ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಈಗ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಅಂದ್ರೆ ಗೊತ್ತಾಯ್ತಲ್ವಾ? ಇನ್ಫಾರ್ಮೇಶನ್ ಫೀಲ್ಡ್ ಅಂದ್ರೆ ಕ್ವಾಂಟಮ್ ಫೀಲ್ಡ್ ಎರಡು ಒಂದೇ. ಕ್ವಾಂಟಮ್ ಅಂದ್ರೆ ಡಿವೈನ್ ಫೀಲ್ಡ್ ಅಂತೀವಿ ನಾವು. ಸೊ ಸೈನ್ಸ್ ಅವರು ಇನ್ಫಾರ್ಮೇಶನ್ ಫೀಲ್ಡ್ ಅಂತಾರೆ. ನಮ್ಮ ಸುತ್ತ ಒಂದು ಹ್ಯೂಮನ್ ಬಾಡಿನಲ್ಲಿ 7 ಲೇಯರ್ಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಅದನ್ನ ನಾವು
ಆರ ಅಂತೀವಿ. ಸೊ ನಾವು ಆರ ಅಂತೀವಿ. ಆರ ಅಂದ್ರೆ ಏನು? ನಮ್ಮ ಸುತ್ತ 7 ಪದರಗಳು ಇರುತ್ತೆ. ನಮ್ಗೆ ಈ ಭೌತಿಕ ದೇಹ ಮಾತ್ರ ಅಲ್ಲ, 7 ಪದರಗಳಿಂದ ನಮ್ಮ ದೇಹ ತಯಾರಾಗಿರುತ್ತೆ. ಯಾವ ರೀತಿ? ನಾವು ಸೂಕ್ಷ್ಮಾತಿ ಸೂಕ್ಷ್ಮ ಎನರ್ಜಿನಲ್ಲಿ ನಾವು ಕೂಡ ಆ ಎನರ್ಜಿ ಮತ್ತು ಶಕ್ತಿ, ಜ್ಞಾನ, ಚೈತನ್ಯದಿಂದ ತುಂಬಿಕೊಂಡ ಆತ್ಮದಿಂದ ನಾವು ಈ ದೇಹ ತಗೊಂಡಿರೋದು ಹೇಗೆ ಅಂದ್ರೆ ಅದನ್ನ ಮ್ಯಾಟರ್ ಆಗಿ ಬಂದಿದೀವಿ ನಾವಿಲ್ಲಿ. ಆ ಮ್ಯಾಟರ್ ಹೇಗೆ ಬಂದಿದೆ ಅಂದ್ರೆ ಒಂದೊಂದು ಲೇಯರ್, ಒಂದು ಹೈ ಫ್ರೀಕ್ವೆನ್ಸಿ ಆತ್ಮದ ಲೇಯರು ಒಂದು ಕಡಿಮೆ ಮಾಡ್ಕೊಂಡು ಅದನ್ನ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ಕೊಂಡು ಅದ್ರ ತರ ಒಂದೇ ಸರಿ ಏಕ್ದಮ್ ಬಂದು ಯಾವ್ದಾದ್ರು ಮೇಲ್ಗಡೆಯಿಂದ ಬಿದ್ರೆ ಏನಾಗುತ್ತೆ? ಅದು ಜೀವಂತವಾಗಿರಕ್ ಸಾಧ್ಯ ಆಗಲ್ಲ. ಆ ತರ ಒಂದು ನಮ್ಮ ಆತ್ಮ ಅನ್ನೋದು ಆ ಒಂದು 7 ಲೇಯರ್ಸ್ ಅಲ್ಲಿ ಅದರ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ಕೊಂಡು ಬಂದು ನಮ್ಮ ಭೌತಿಕ ದೇಹ ಒಂದು ಕಣ್ಣಿಗೆ ಕಾಣ ಅಂತ ರೂಪದಲ್ಲಿ ನಾವು ಬಂದಿದ್ದೇವೆ. ಸೊ ಇವಾಗ ಆ ಒಂದು ಲೇಯರ್ ಅಲ್ಲಿ ಒಂದೇ ಒಂದು ನಿಮಿಷ ಮಾಸ್ಟರ್ಸ್, ಇನ್ನೊಂದು ನಾನು ತೋರಿಸ್ತೀನಿ. ಸೊ ಈ ತರ ನಮ್ಮ ಸುತ್ತ ಈ ತರ 7 ಲೇಯರ್ಸ್ ನ ನಾವಿಟ್ಕೊಂಡು ನಮ್ಮ ಒಂದು ಭೌತಿಕ ಸ್ವರೂಪವನ್ನು ಪಡೆದಿರ್ತೀವಿ. ಅದೇ ರೀತಿ ಒಂದು ಭೌತಿಕ ಸ್ವರೂಪನ ಪಡಿಬೇಕಂತಂದ್ರೆ ಅದರಲ್ಲಿ ಮ್ಯಾಟರ್ ಆಗಬೇಕು ಅಂತಂದ್ರೆ ಅದು ಎಲ್ಲ ಫ್ರೀಕ್ವೆನ್ಸಿನ ಕಮ್ಮಿ ಮಾಡ್ಕೊಂಡು ಒಂದು ಭೌತಿಕ ರೂಪಕ್ಕೆ ಬಂದಿರುತ್ತೆ. ಸೊ ಇದರಲ್ಲಿ ನಮ್ಮೆಲ್ಲರಿಗೂ ಗೊತ್ತು ಚಕ್ರಾಸ್ ಅಂತೀವಿ. ಈ ಕಣ್ಣಿಗೆ ಕಾಣಿದ ಇವೆಲ್ಲ ಯಾವ ರೂಪದಲ್ಲಿರುತ್ತೆ ಅಂತಂದ್ರೆ ಅವೆಲ್ಲವೂ ಎನರ್ಜಿ ರೂಪದಲ್ಲಿರುತ್ತೆ. ಆ ಎನರ್ಜಿಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆತರ ನಮ್ಮ ಒಂದು ಭೌತಿಕ ದೇಹಕ್ಕೆ ಯಾವ ಫ್ರೀಕ್ವೆನ್ಸಿ ನಮ್ಗೆ ಬೇಕು ಅನ್ನೋದು ನಾವು ಎಷ್ಟು ಫ್ರೀಕ್ವೆನ್ಸಿ ಇದ್ದಾಗ ನಾವು ಆರೋಗ್ಯವಂತವಾಗಿ ಇರ್ತೀವಿ ಅನ್ನೋದು ಇವಾಗ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ನಮ್ಗೆ ಆರೋಗ್ಯವಂತವಾಗಿರ್ಬೇಕಂದ್ರೆ ನಮ್ಮ ಶರೀರದ ಫ್ರೀಕ್ವೆನ್ಸಿ 62 ಮೆಗಾ ಹೆಡ್ಜ್ ಟು 78 ಮೆಗಾ ಹೆಡ್ಜ್ ಬೇಕಾಗುತ್ತೆ. ಸೊ ಈ ನಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಆಗ್ಬೇಕು ಅಂತಂದ್ರೆ 72 ಮೆಗಾ ಹೆಡ್ಜ್ ಇಂದ 90 ಮೆಗಾ ಹೆಡ್ಜ್ ಅಲ್ಲಿ ವರ್ಕ್ ಆಗ್ಬೇಕು. ಹಾರ್ಟ್ಗೊಂದು ಫ್ರೀಕ್ವೆನ್ಸಿ ಇದೆ, ಲಂಗ್ಸ್ಗೊಂದು ಫ್ರೀಕ್ವೆನ್ಸಿ ಇದೆ, ಲಿವರ್ಗೊಂದು ಫ್ರೀಕ್ವೆನ್ಸಿ ಇದೆ, ಪ್ಯಾಂಕ್ರಿಯಾಸ್ಗೊಂದು ಫ್ರೀಕ್ವೆನ್ಸಿ ಇದೆ. ನಮ್ಮ ಪ್ರತಿ ಒಂದು ಅಂಗಾಂಗಕ್ಕೂ ಇದು ಅಂಗಾಂಗಕ್ಕೆ ಹೇಳಿದ್ದೀನಿ. ಇಲ್ಲಿ ನಾವು ಸಂತೋಷವಾಗಿದ್ರೆ ಸಂತೋಷಕ್ಕೆ ಒಂದು ಎನರ್ಜಿ ಇರುತ್ತೆ. ಆಮೇಲೆ ನಾವು ಸಮೃದ್ಧಿಯಲ್ಲಿ ಇದ್ರೆ ಸಮೃದ್ಧಿಗೆ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಇರುತ್ತೆ. ಈ ತರ ಪ್ರತಿಯೊಂದು ಜಾಯ್ಗೆ ಒಂದು ಎಲ್ಲಾನು ಈ ತರ ಅಬಂಡೆನ್ಸ್ ಅಂದ್ರೆ 78 ಫ್ರೀಕ್ವೆನ್ಸಿ, ಅಕ್ಸೆಪ್ಟೆನ್ಸ್ ಅಂದ್ರೆ 102, ಜೀವನದಲ್ಲಿ ಚೆನ್ನಾಗಿದ್ದೀವಿ ಅಂತಂದ್ರೆ ಇಲ್ಲಿ 78 ಅಂತ ಹೇಳಿದ್ದೀನಿ. ಸೊ ಪ್ರತಿಯೊಂದು ಒಂದು ತರಕಾರಿಗೂ ಸತ ಒಂದು ಎನರ್ಜಿ ಅನ್ನೋದು ಕರೆಕ್ಟ್ ಆಗಿದ್ರೇನೆ ಅದು ಜೀವಂತವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಇವಾಗ ಕಂಡುಹಿಡ್ದಿರೋದು ಏನು ಅಂತಂದ್ರೆ ಈ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಇಂಬ್ಯಾಲೆನ್ಸ್ ಆದಾಗ ನಮ್ಮ ಜೀವನದಲ್ಲಿ ಯಾವ ತರ ಏರುಪೇರುಗಳಾಗುತ್ತೆ? ನಮ್ಮ ಮಾನಸಿಕ ಸಂತುಲನ ಕಡಿಮೆ ಆಗುತ್ತೆ,
ನಮ್ಮ ಭಾವನಾತ್ಮಕ ಸಂತುಲನ ಕಡಿಮೆ ಆಗುತ್ತೆ. ಆಮೇಲೆ ನಮ್ಮ ದೇಹದ ಶಕ್ತಿ ಕಡಿಮೆ ಆಗುತ್ತೆ. ನಮ್ಮ ಯಶಸ್ಸಿನಲ್ಲಿ ಏರುಪೇರು ಆಗುತ್ತೆ. ನಮ್ಮ ನಮ್ಮ ಜೀವನದಲ್ಲಿ ಕಷ್ಟ ದುಃಖ ಎಲ್ಲವೂ ನಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲವೂ ಎಲ್ಲಿ ರೆಕಾರ್ಡ್ ಆಗಿರುತ್ತೆ? ಅದು ಆ ಫ್ರೀಕ್ವೆನ್ಸಿ ಫೀಲ್ಡ್ ಅಲ್ಲಿ, ಕ್ವಾಂಟಮ್ ಫೀಲ್ಡ್ ಅಲ್ಲಿ, ಆ ಇನ್ಫಾರ್ಮೇಶನ್ ಫೀಲ್ಡ್ ಅಲ್ಲಿ, ಅಥವಾ ನಮ್ಮ ಸುತ್ತ ಇರುವ ಬಯೋ ಬಯೋ ಎನರ್ಜಿ ಅಂತ ಕೂಡ ಹೇಳ್ತೀವಿ. ಬಯೋ ಎನರ್ಜಿ ಫೀಲ್ಡ್ ಅಲ್ಲಿ, ಅಥವಾ ನಮ್ಗೆ ಎಲ್ಲರಿಗೂ ಗೊತ್ತು, ನಮ್ಮ ಸುತ್ತ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಪ್ರತಿಯೊಂದಕ್ಕೂ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇವೆಲ್ಲವೂ ಫ್ರೀಕ್ವೆನ್ಸೀಸ್ ಇದು ಸ್ಟೋರ್ ಆಗಿರುತ್ತೆ. ಇವಾಗ ನಮ್ಮ ಜೀವನ ಸರಿ ಹೋಗ್ಬೇಕಂತಂದ್ರೆ ನಾವು ಕರೆಕ್ಟ್ ಫ್ರೀಕ್ವೆನ್ಸಿನ ನಮ್ಮ ಜೀವನಕ್ಕೆ ತರಿಸ್ಕೋಬೇಕು. ಅದಕ್ಕೆ ನಮ್ಗೇನು ಗೊತ್ತಿಲ್ಲದೆ ಇರೋದಲ್ಲ, ಇವಾಗ ಸೈನ್ಸ್ ಮೂಲಕವಾಗಿ ಹೇಳ್ತಾ ಇರೋದ್ರಿಂದ ನಿಮ್ಗೆ ಈ ರೀತಿ ಅನಿಸ್ಬೋದು. ಆದ್ರೆ ಇದು ನಾವು ಹಳೆಯ ಕಾಲದಿಂದಲೂ ನಾವು ಈ ರೀತಿ ಪ್ರಾಕ್ಟೀಸಸ್ ಮಾಡ್ತಾನೆ ಇದೀವಿ. ಈಗ ನಮ್ಗೆ ಮನಸ್ಸು ಏನೋ ಬೇಜಾರಾಗಿದೆ ಅಂತ ಅಂದ್ರೆ ಏನಂತೀವಿ? ಶಾಂತವಾಗಿ ಕೂತ್ಕೋಪ್ಪ ದೇವ್ರ ಮುಂದೆ ಒಂದು 5 ನಿಮಿಷ ಅಂತೀವಿ. ಅಂತಂದ್ರೆ ಏನು? ಅಲ್ಲಿ ಶಾಂತವಾಗಿದ್ದಾಗ ಆ ಎನರ್ಜಿ ಫ್ರೀಕ್ವೆನ್ಸಿ ನಮ್ಗೆ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತೀವಿ. ಆ ಗಂಟೆ ಕಿವಿಗೆ ಶಬ್ದ ಅದು ಕೇಳಿಸಿದಾಗ ಎಷ್ಟೋ ಇಂಪಾಗಿರುತ್ತೆ ಅಲ್ವಾ? ಸೊ ಇಂಥವೆಲ್ಲ ನಾವು ಧ್ಯಾನ ಮಾಡ್ತೀವಿ, ಯೋಗಾಸನ ಮಾಡ್ತೀವಿ, ಯೋಗ ಮಾಡ್ತೀವಿ. ಎಷ್ಟೊಂದು ನಮ್ಮ ಫ್ರೀಕ್ವೆನ್ಸಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಪದ್ಧತಿಗಳು ನಮ್ಮ ಜೀವನದಲ್ಲಿ ಇದಾವೆ. ಆದ್ರೆ ಈಗಿನ ಜೀವನ ಪರಿಸ್ಥಿತಿಗೆ ಅಂತ ಒಂದು ಪ್ರತಿಯೊಬ್ಬರು ಬ್ಯಾಲೆನ್ಸ್ ಆಗಿರಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ದುಡಿಲೇಬೇಕು, ಆಫೀಸ್ಗೆ ಹೋಗ್ಲೇಬೇಕು. ಆಫೀಸ್ಗೆ ಹೋದ್ಮೇಲೆ ಮನೆಯನ್ನ ಅಥವಾ ಫ್ಯಾಮಿಲಿನ ಮತ್ತೆ ಆಫೀಸ್ನ ಮೂರನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಕಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ? ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಫುಲ್ಲು ಮೈಂಡ್ ಎಲ್ಲ ನಮ್ಗೆ ಕರೆಕ್ಟ್ ಆಗಿ ಡೆಸಿಷನ್ ತಗೊಳ್ಳೋ ಇದು ಕಡಿಮೆ ಆಗುತ್ತೆ. ಪೇಷನ್ಸ್ ಇರಲ್ಲ, ರೆಸ್ಟ್ಲೆಸ್ ಆಗ್ತೀವಿ, ನಿದ್ದೆ ಬರಲ್ಲ. ಈ ತರ ಆಗಿ ಜೀವನದಲ್ಲಿ ನಮ್ಮ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಎಲ್ಲ ಬದಲಾಗುತ್ತೆ. ಇದಕ್ಕೆ ಇವಾಗ ಸೈನ್ಸ್ ಮೂಲಕವಾಗಿ ಒಂದು ಜರ್ಮನ್ ಸೈಂಟಿಸ್ಟು ಇದಕ್ಕೆ ಒಂದು ಡಿವೈಸ್ ನ ಕಂಡುಹಿಡಿದಿದ್ದಾರೆ. ಇವಾಗ ಈ ಸೈನ್ಸ್ ಮೂಲಕವಾಗಿ ನಾವು ಆ ಒಂದು ಎನರ್ಜಿ ಫ್ರೀಕ್ವೆನ್ಸಿ ನ ಅನಾಲಿಸಿಸ್ ಮಾಡಬಹುದು, ಪ್ಲಸ್ ಅದನ್ನ ನ್ಯೂಟ್ರಲೈಸ್, ಹಾರ್ಮೋನೈಸ್ ಕೂಡ ನಾವು ಮಾಡಿಕೊಳ್ಳಬಹುದು. ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಮಾರ್ಕಸ್ ಮಿಕೆ ಅಂತ. ಇವರು 16 ವರ್ಷಕ್ಕೆ ಕ್ವಾಂಟಮ್ ಸೈನ್ಸ್ ಕಲಿಬೇಕಂದ್ರೆ ಮಿನಿಮಮ್ 6 ವರ್ಷ 7 ವರ್ಷ ಬೇಕು. ಸೊ ಅವರು 16 ವರ್ಷಕ್ಕೆ ಕ್ವಾಂಟಮ್ ಸೈನ್ಸ್ ಫುಲ್ ಕಲಿತ್ಕೊಂಡ್ಬಿಟ್ಟು ಅವರು ಇನ್ನೂ ಏನೋ ಇದೆ, ಜರ್ಮನಿ ಅವ್ರದ್ದು, ಜರ್ಮನಿ ಅವರು ಆವಾಗ ಇನ್ನೂ ಏನೋ ಇದೆ ಇದರಲ್ಲಿ, ಕ್ವಾಂಟಮ್ ಸೈನ್ಸ್ ಅಲ್ಲಿ ಇನ್ನೂ ಆಳವಾಗಿ ತಿಳಿಬೇಕಂತಂದ್ರೆ ನಾನು ಇಂಡಿಯಾಗೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಇಂಡಿಯಾಗೆ ಬಂದು ಅವರು ಏನ್ ಮಾಡಿದಾರೆ, 16 ವರ್ಷದಿಂದ ಆಲ್ಮೋಸ್ಟ್ 20 ಇಯರ್ಸ್ ಇಂಡಿಯಾದಲ್ಲಿ ಹರಿದ್ವಾರ್, ಋಷಿಕೇಶ್ ಮತ್ತೆ ನಮ್ಮ ಈ ಒಂದು ಋಷಿ ಮುನಿಗಳ ಜೊತೆ ಬೆರೆತು ಆ ಅಸ್ಟ್ರಾಲಜಿ ಕಲಿತಿದ್ದಾರೆ, ಇದು ಕಲಿತಿದ್ದಾರೆ, ಪ್ರತಿ ತಪಸ್ಸು ಕೂಡ ಮಾಡಿದ್ದಾರೆ. ಇವರೆಲ್ಲ ಮಾಡಿದ್ಮೇಲೆ ಅವ್ರಿಗೆ ಸಂಪೂರ್ಣವಾಗಿ ಈ ಒಂದು ಕ್ವಾಂಟಮ್ ಸೈನ್ಸ್ ಅನ್ನೋದು ಅರ್ಥ ಆಯ್ತು. ಅರ್ಥ ಆದ್ಮೇಲೆ ಅವರು ಹೋಗಿ ಒಂದು ಏನು ಅವರು ಕಂಡುಹಿಡಿದಿದ್ದಾರೆ, ಒಂದು ಚಿಕ್ಕ ಡಿವೈಸ್ ಕಂಡುಹಿಡಿದಿದ್ದಾರೆ. ಫಸ್ಟ್ ಏನ್ ಮಾಡಿದ್ದಾರೆ ಅವರು, ಒಂದು ದೊಡ್ಡ ಡಿವೈಸ್, ಇದು ಟೈಮ್ ವೇವರ್ ಅಂತ ಕಂಡುಹಿಡಿದಿದ್ದಾರೆ. ಆ ಟೈಮ್ ವೇವರು ಆಲ್ಮೋಸ್ಟ್ 1 ಕೋಟಿ ರೂಪಾಯಿ ಆಗುತ್ತೆ. ಅಂತದ್ದು ಇಂಡಿಯಾದಲ್ಲಿ ಕೂಡ ಒಂದು 10 ಹಾಸ್ಪಿಟಲ್ಸ್ ಅಲ್ಲಿ ಇದೆ ಅದು.
ಆ ಟೈಮ್ ವೇವರ್ನು ಕಂಡಿಡಿದು ಅದಕ್ಕೆ ಒಂದು ಹಾಸ್ಪಿಟಲ್ ಬೇಕು, ಒಂದು ಟೆಕ್ನಿಷಿಯನ್ ಬೇಕು, ಒಂದು ಡಾಕ್ಟರ್ ಬೇಕು, ಈ ಕ್ವಾಂಟಮ್ ಸೈನ್ಸ್ ಓದಿರೋ ಅವರು ಬೇಕು. ಆ ತರ ಮಾಡಿ ಅವರು ಅದನ್ನ ಈ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಅವ್ರಿಗೇನು, ಅಯ್ಯೋ ಇದು ತುಂಬಾ ಜನಕ್ಕೆ ಸಿಗಲ್ಲ, ಕೋಟಿ ರೂಪಾಯಿ ಅಂತಂದ್ರೆ ಅಂದ್ಬಿಟ್ಟು ಅವರು ಇವಾಗ AI ಮತ್ತು ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಎಲ್ಲ ಬಂದ ಮೇಲೆ ಈ ಒಂದು ಸೈನ್ಸ್ ಟೆಕ್ನಾಲಜಿ ಪ್ರಕಾರ ಒಂದು ಚಿಕ್ಕ ಡಿವೈಸ್ ನ ಕಂಡುಹಿಡಿದಿದ್ದಾರೆ. ಅದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೀಲಿ ಅಂತ. ಸೊ ಈ ಹೀಲಿ ಅನ್ನುವ ಡಿವೈಸ್ ಅಲ್ಲಿ ಏನ್ ಮಾಡುತ್ತಂದ್ರೆ, ನಾವ್ ಇವಾಗ ಕ್ವಾಂಟಮ್ ಫೀಲ್ಡ್ ಅಂತ ಹೇಳಿದ್ವಲ್ಲ, ಕ್ವಾಂಟಮ್ ಸೆನ್ಸಾರ್ ಇಟ್ಟಿರ್ತಾರೆ ಇದರಲ್ಲಿ. ಈ ಕ್ವಾಂಟಮ್ ಸೆನ್ಸಾರ್ ಏನು ಮಾಡುತ್ತೆ ಅಂತಂದ್ರೆ, ನಾವು ಇದನ್ನ ಹೀಗೆ ಕಟ್ಕೊಂಡು ಇದು ಮೊಬೈಲ್ ಆಪ್ಸ್ ಇಂದ ಕನೆಕ್ಟ್ ಆಗಿರುತ್ತೆ. ಆ ಮೊಬೈಲ್ ಆಪ್ಸ್ ಇಂದ ನಾವು ಕನೆಕ್ಟ್ ಆಗಿ ನಾವು ಅನಲೈಸ್ ಮಾಡಿದಾಗ ನಮ್ಮ ಸುತ್ತ ಇರುವ ನಮ್ಮ ಎನರ್ಜಿ ಫೀಲ್ಡ್ ನ ಇದು ಅನಲೈಸ್ ಮಾಡುತ್ತೆ. ಅಂತಂದ್ರೆ ಏನು, ನಮ್ಮಲ್ಲಿ ಇದು ನಮ್ಮ ಪ್ರಾಣನ ಕ್ಯಾಪ್ಚರ್ ಮಾಡುತ್ತೆ. ಪ್ರಾಣ ಕ್ಯಾಪ್ಚರ್ ಹೆಂಗ್ ಮಾಡುತ್ತೆ ಅಂತಂದ್ರೆ, ಪ್ರಾಣ ಅಂತಂದ್ರೆ ಇನ್ನೇನಿಲ್ಲ, ನಮ್ಮ ಸುತ್ತ ಇರೋ ಎನರ್ಜಿ ಫೀಲ್ಡ್. ಅಂದ್ರೆ ಯಾವ ಯಾವ ಫ್ರೀಕ್ವೆನ್ಸಿನಲ್ಲಿ ನಾವಿದ್ದೀವಿ, ಯಾವ ಲೇಯರು ಯಾವ ಫ್ರೀಕ್ವೆನ್ಸಿನಲ್ಲಿ ಇರಬೇಕು ಅನ್ನೋದು ಇದು ಕ್ವಾಂಟಮ್ ಸೆನ್ಸಾರ್ ಇರುತ್ತೆ ಇದ್ರಲ್ಲಿ. ಆ ಕ್ವಾಂಟಮ್ ಫೀಲ್ಡ್ ನಲ್ಲಿ ನಮ್ಮ ಎನರ್ಜೀಸ್ ನ ಕ್ಯಾಪ್ಚರ್ ಮಾಡುತ್ತೆ. ಇದನ್ನೇ ನಾವು ಈ ಒಂದು ಚೈನೀಸ್ ಅವರು ಚಿ ಅಂತಾರೆ, ಮತ್ತೆ ಜಾಪನೀಸ್ ಅವರು ರೇಖಿ ಅಂತ ಕೇಳಿರ್ತೀರಲ್ಲ ನೀವು. ರೇ ಅಂದ್ರೆ ಅದೇ ಪ್ರಾಣ. ಸೊ ವಿಶ್ವಮಯ ಪ್ರಾಣ ಶಕ್ತಿನ ಅವರು ಕೂಡ ಕಂಡುಹಿಡಿತಾರೆ. ಸೊ ಈ ಒಂದು ಇದರಿಂದ ಇದು ಪೇಟೆಂಟೆಡ್ ಡಿವೈಸ್. ಇದು ಪೇಟೆಂಟೆಡ್ ಡಿವೈಸ್. ಏನಕ್ಕೆ ಪೇಟೆಂಟ್ ತಗೊಂಡಿದ್ದಾರೆ ಅವರು? ಇದು ಇಲ್ಲಿವರೆಗೂ ಯಾರು ಇಂಥ ಫ್ರೀಕ್ವೆನ್ಸಿ ಥೆರಪಿನ ಯಾರು ಕಂಡು ಹಿಡಿದಿಲ್ಲ. ಅದಾದ್ಮೇಲೆ ಅದಕ್ಕೋಸ್ಕರ ಇವಾಗ ಎಲ್ಲರೂ ಮತ್ತೆ ಡೂಪ್ಲಿಕೇಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಅವ್ರು ಪೇಟೆಂಟ್ ತಗೊಂಡಿದ್ದಾರೆ. ಇದು ಫ್ಯೂಚರ್ ಜನರೇಷನ್ ಮೆಡಿಸಿನ್ ಅಂತ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಹೇಳಿದಾರಲ್ಲ. ಆ ಫ್ಯೂಚರ್ ಜನರೇಷನ್ ಮೆಡಿಸಿನ್ ಅಲ್ಲಿ ನಾವು ಈಗ ನಮ್ಮ ಪ್ರಸ್ತುತ ಕಾಲದಲ್ಲಿ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ. ಅಷ್ಟು ಖುಷಿ ಆಗುತ್ತೆ. ಇದು ಇನ್ನೊಂದು ಡಿವೈಸ್ ಇದೆ, ಇದು ಮ್ಯಾಗ್ನೆಟೋಥೆರಪಿ. ಮ್ಯಾಗ್ನೆಟಿಕ್ ಫೀಲ್ಡ್, ನಮ್ಮ ಹತ್ರ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ನಮ್ಮ ಸುತ್ತ ಅಂತ ಹೇಳ್ತೀವಲ್ಲ, ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನ ಇದು ನಮ್ಗೆ ಸರಿ ಮಾಡುತ್ತೆ. ಇದರಲ್ಲಿ ಕೂಡ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನ ಸರಿ ಮಾಡುತ್ತೆ. ಇದರಲ್ಲಿ ನಮ್ಗೆ ಈ ಒಂದು ಫ್ರೀಕ್ವೆನ್ಸೀಸ್ ನ ಸರಿ ಮಾಡುತ್ತೆ. ಈ ತರ ನಮ್ಮ ಈ ಎರಡು ಡಿವೈಸ್ ನ ಯೂಸ್ ಮಾಡಿದಾಗ ನಮ್ಮ ಕಣದಲ್ಲಿ ಇರುತ್ತಲ್ವಾ, ಅದು ಅಡಿನೋಸನ್ ಟ್ರೈಫಾಸ್ಫೇಟ್ ಅನ್ನೋದು ಒಂದು ಇದಿರುತ್ತೆ, ATP ಅಂತ. ಅದು ಇದ್ರೆ ನಮ್ ಸೆಲ್ಲು ತುಂಬಾ ದಿನ ಜೀವಂತವಾಗಿ ಇರುತ್ತೆ. ಅದು ಇಲ್ಲ ಅಂತಂದ್ರೆ ಅದು ಸ್ವಲ್ಪ ದಿವಸ ಆದ್ಮೇಲೆ ಆ ಸೆಲ್ಸು ರಾಡಿಕಲ್ ಸೆಲ್ ಆಗಿ ಬದಲಾಗಿ ಆಮೇಲೆ ಸತ್ತು ಹೋಗುತ್ತೆ. ಸೊ ನಾವು ಈ ಎನರ್ಜಿ ಫೀಲ್ಡ್ ನ ಈ ಎರಡು ಡಿವೈಸ್ ಏನ್ ಮಾಡುತ್ತಂತಂದ್ರೆ, ಈ ಅಡಿನೋಸನ್ ಟ್ರೈಫಾಸ್ಫೇಟ್ ನ 500% ನಮ್ಮ ಸೆಲ್ಸ್ಗೆ ಜಾಸ್ತಿ ಮಾಡುತ್ತೆ, ವಿಥೌಟ್ ಮೆಡಿಸನ್, ವಿಥೌಟ್ ಡಾಕ್ಟರ್ ಅಂತ. ನಾವು ಇವಾಗ ಇದು ತಗೊಂಡ್ಮೇಲೆ ಆಲ್ಮೋಸ್ಟ್ 10 ಸಲ ಡಾಕ್ಟರ್ ಹತ್ರ ಹೋಗೋ ಅವರು ಬರೀ 1 ಸಲ ಹೋಗ್ತಾರೇನೋ, ಅದು ಏನೋ ನಮ್ದು ನೋಡ್ಸ್ಕೋಬೇಕು ಅನ್ಕೊಂಡು ಹೋಗ್ತಾರೆ ಅಷ್ಟೇ ಹೊರ್ತು ಆರೋಗ್ಯವಂತವಾಗಿ ಇದು ಪ್ರತಿದಿನ ನಾವು ಅನಲೈಸ್ ಮಾಡ್ಕೊಂಡು ಇದು ತಗೊಂತಾ ಇದ್ರೆ ನಮ್ಮ ಒಂದು ಆರೋಗ್ಯ ಎಲ್ಲ ಪರಿಸ್ಥಿತಿಗಳು ಇದರಲ್ಲಿ ಇನ್ನೂ ಎಂತೆಂಥವು ಇದಾವೆ ಅಂತಂದ್ರೆ, ಈ ಒಂದು ಇವರು ಈ ತರ ಸೈನ್ಸ್ ಪ್ರಕಾರ ರುಜುವು ಮಾಡ್ಬಿಟ್ಟು 21 ಪುಸ್ತಕಗಳು ಬರೆದಿದ್ದಾರೆ. ಇವರು ಸೈಂಟಿಸ್ಟು. ಸೆಕೆಂಡ್ ಪಾತ್ ಅಂತ ಫಸ್ಟ್ ಪುಸ್ತಕ ಬರೆದ್ರು, ಆಮೇಲೆ 21 ಪುಸ್ತಕ ಬರೆದಿದ್ದಾರೆ. ಅದನ್ನ ಇವರು ಈ ಡಿವೈಸ್ ಮೂಲಕವಾಗಿ ಈ ವರ್ಲ್ಡ್ ಅಲ್ಲೇ ಫಸ್ಟ್ ದಿ ಬೆಸ್ಟ್ ಫ್ರೀಕ್ವೆನ್ಸಿ ಥೆರಪಿ ಡಿವೈಸ್ ತಯಾರು ಮಾಡಿದ್ದಾರೆ. ಇವರು ಕೋ-ಫೌಂಡರು. ಇವ್ರ ಹತ್ರ ಸೈಂಟಿಸ್ಟ್ ಅಲ್ವಾ, ಅವ್ರಿಗೆ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಲ್ವಾ, ದುಡ್ಡಿರ್ಲಿಲ್ಲ. ಅವರ ಜೊತೆಗಲ್ಲಿ ಬೆಳೆದವರು. ಅವ್ರ ಹತ್ರ ಅಸ್ಟ್ರಾಲಜಿ ಕಲ್ತಿದ್ದಾರೆ. ಏನ್ ಮಾಡಿದ್ದಾರೆ, ಇವರು ಧನವಂತ ಬಿಸ್ನೆಸ್ ಮ್ಯಾನ್. ಸೊ ಇವರು $100 ಮಿಲಿಯನ್ ಇವ್ರಿಗೆ ಸರಿ ನಿಮ್ದು ತುಂಬಾ ಇಷ್ಟ ಆಗಿದೆ ಅಂದ್ಬಿಟ್ಟು ಫ್ರೀಯಾಗಿ, ಸಾಲ ತರ ಅಲ್ಲ,
ಕೊಟ್ಟು ಇವರಿಗೆ ಇದನ್ನ ರೆಡಿ ಮಾಡು ಅಂತ ಹೇಳಿದ್ದಾರೆ. ಸೊ ಇವರು ಕ್ರಿಸ್ಟಿಯನ್ ಹಾಪರ್ ಅಂತ ಅವರು ಕೋ ಫೌಂಡರ್ ಆಗಿದ್ದಾರೆ. ಇವರೆಲ್ಲ ಜರ್ಮನಿನಲ್ಲಿ ಈ 3 ಅವರ ಆಫೀಸ್ಗಳು. ಆಮೇಲೆ ಇದಕ್ಕೆ ಈ ಡಿವೈಸ್ಗೆ ಸೈನ್ಸ್ ಬೇಸ್ಡ್ ಅಪ್ರೂವಲ್ಸ್ ಬೇಕಲ್ವಾ. ಸೈನ್ಸ್ ಅಂದ್ಮೇಲೆ ಟೆಕ್ನಾಲಜಿ ಬೇಸ್ಡ್, ಪೇಟೆಂಟೆಡ್ ಟೆಕ್ನಾಲಜಿ, ಇದೊಂದು ಪೇಟೆಂಟೆಡ್ ಟೆಕ್ನಾಲಜಿ, ಸೈನ್ಸ್ ಬೇಸ್ಡ್, ಮೇಡ್ ಇನ್ ಜರ್ಮನಿ ಅನ್ನೋ ಸರ್ಟಿಫಿಕೇಟ್ಸ್. ಮತ್ತೆ ಇದು ಏನು ಅಂತಂದ್ರೆ ಈ ಸರ್ಟಿಫಿಕೇಟ್ 18 ದೇಶ ಸೇರ್ಕೊಂಡು ಈ ಒಂದು ಒಕ್ಕೂಟ ಅಂತೀವಲ್ಲ, ಆ ಒಕ್ಕೂಟದಲ್ಲಿ 18 ದೇಶಗಳಿದ್ದಾವೆ. ಆ 18 ದೇಶಗಳು ಸೇರಿಸಿ ಅವರು ಲೀಗಲ್ ಸ್ಟೇಟಸ್ ಇದನ್ನೆಲ್ಲ ಟೆಸ್ಟಿಮೋನಿ ನೋಡ್ಬಿಟ್ಟು ಅವರು ಇದಕ್ಕೆ ಕ್ಲಾಸ್ 2 ಮೆಡಿಕಲ್ ಡಿವೈಸ್ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಯುರೋಪಿಯನ್ ಯೂನಿಯನ್ ಅಂತ ಅಂದ್ರೆ 18 ದೇಶಗಳು ಇರುತ್ತೆ ಅದರಲ್ಲಿ. ಅಂದ್ರೆ 18 ದೇಶಗಳು ಒಪ್ಪಿರುವ ಸೈಂಟಿಫಿಕ್ ಡಿವೈಸ್ ಇದು. ಇಲ್ಲಿ ಇವರೊಬ್ಬರೇ ಅಲ್ಲದೆ ಒಂದೊಂದು ಪ್ರೋಗ್ರಾಮು ಡೆವಲಪ್ ಮಾಡಕ್ಕೆ ಇವರೆಲ್ಲರೂ ಸೈಂಟಿಸ್ಟ್ಗಳು, ಅಡ್ವೈಸರ್ಗಳು, ಒಂದು ನಾವು ಪ್ರಾಣಿಕ್ ಹೀಲಿಂಗು, ಇದು ಒಂದು ಏನು ಹೋಮಿಯೋಪತಿ, ಆಯುರ್ವೇದ, ಯುನಾನಿ ಎಲ್ಲ ಏನೇನೋ ವೈದ್ಯ ಪದ್ಧತಿಗಳು ನಾವು ಉಪಯೋಗ ಮಾಡ್ತೀವಲ್ಲ, ಅಂತ ಒಂದು ಗ್ರೇಟೆಸ್ಟ್ ವರ್ಲ್ಡ್ ಫೇಮಸ್ ಇರೋರ್ನೆಲ್ಲರನ್ನು ಒಂದು ಅಡ್ವೈಸರಿ ಬೋರ್ಡ್ ಆಗಿ ತಕೊಂಡು ಇವರು ಈ ಡಿವೈಸ್ ನ ಕಂಡುಹಿಡಿದಿದ್ದಾರೆ. ಇದು ಆಲ್ಮೋಸ್ಟ್ 50 ದೇಶಗಳಲ್ಲಿ ಇದೆ. ಇದರಿಂದ ಏನೇನು ನಮ್ಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ 200 ತರಹ ಪ್ರೋಗ್ರಾಮ್ಸ್ ಇದಾವೆ ಇದರಲ್ಲಿ. ಆ 200 ತರಹ ಪ್ರೋಗ್ರಾಮ್ಸ್ ಏನಂದ್ರೆ ನಮ್ಮ ಫಿಸಿಕಲ್ ಭೌತಿಕ ದೇಹಕ್ಕೆ ಬೇಕಾಗಿರುವ ಎಲ್ಲಾನು, ಇವಾಗ ನಮಗ್ ಕಾಲ್ ನೋವು ಬಂದಿದ್ಯಾ, ಕೈ ನೋವು ಬಂದಿದ್ಯಾ, ಅಥವಾ ಬೋನ್ಸ್ ಏನಾದ್ರು ಮೂಳೆ ನೋವು ಬಂದಿದ್ಯಾ, ಅಥವಾ ಮಸಲ್ ಪೈನಾ, ಹೇರ್ ಲಾಸ, ಈ ತರ ಭೌತಿಕವಾಗಿ ಏನೇನು ಕಾಣಿಸ್ತಾ ಇದೆಯೋ ಅವೆಲ್ಲವೂ ನಮ್ಗೆ ಈ ಡಿವೈಸ್ ಅಲ್ಲಿ ಪ್ರೋಗ್ರಾಮು ಇಂದ ನಾವು ಸರಿಪಡಿಸ್ಕೋಬಹುದು. ಆಮೇಲೆ ಮೆಂಟಲ್ ಅಂತಂದ್ರೆ ಏನು, ನಮ್ಗೆ ಸ್ಟ್ರೆಸ್ ಪ್ಯಾಟ್ರನ್ಸ್, ಆ ಸ್ಟ್ರೆಸ್ ಇಂದಾನೆ ನಮ್ಮ ಆಲೋಚನಾ ವಿಧಾನಗಳು ಒಂದು ಪ್ರತಿ ಒಬ್ಬರು ಆ ನೆಗೆಟಿವ್ ಆಲೋಚನೆಗಳಿಗೆ ಹೋಗಿ ಆ ಮೈಂಡ್ ಪ್ಯಾಟ್ರನ್ ಚೇಂಜ್ ಆಗಿರುತ್ತೆ. ಸೊ ಆ ನೆಗೆಟಿವ್ ಪ್ಯಾಟ್ರನ್ಸ್ ಇಂದ ನಮ್ಮನ್ನ ಪಾಸಿಟಿವ್ ಮೂಡ್ಗೆ ತರೋ ಪ್ರೋಗ್ರಾಮ್ಸ್ ಕೂಡ ಇದಾವೆ. ಆಮೇಲೆ ಎಮೋಷನ್ಸ್ ಅಂದ್ರೆ ಒಂದು ದುಃಖ, ಬಾಧೆ, ಕಷ್ಟ, ನಷ್ಟ ಏನೇನೋ ಜೀವನದಲ್ಲಿ ನಾವು ಅನುಭವಿಸ್ಬಿಟ್ಟಿರ್ತೀವಿ. ಸೊ ಆ ಎಮೋಷನ್ಸ್ನೆಲ್ಲ ಹಿಡಿದಿಟ್ಕೊಂಡಿರೋದರಿಂದ ನಮ್ಮ ಎನರ್ಜಿ ಫ್ಲೋ ಬ್ಲಾಕ್ ಆಗಿರುತ್ತೆ. ನಮ್ಮ ಎನರ್ಜಿ ಫ್ಲೋ ಯಾವಾಗ ಬ್ಲಾಕ್ ಆಗುತ್ತೋ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗುತ್ತೆ. ನಮ್ಮ ಫ್ರೀಕ್ವೆನ್ಸಿ ಡೌನ್ ಆದಾಗ ನಮ್ಮ ಜೀವನದಲ್ಲಿ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಎಷ್ಟೊಂದು ಜನ ನೊಂದು ಅವರ ಜೀವನವನ್ನ ಇನ್ನೂ ಚೆನ್ನಾಗಿ ಆರೋಗ್ಯವಾಗಿರೋರು ನೊಂದ್ಕೊಂತಾ ಇದ್ರೆ ಏನಾಗುತ್ತೆ, ಒಂದು 10 ದಿವಸ ತಿಂಗಳಲ್ಲಿ ಅವರು ಫುಲ್ ಪೇಷಂಟ್ ತರ ಆಗ್ಬಿಡ್ತಾರೆ ಅಲ್ವಾ. ಸೊ ಆ ತರ ಎಮೋಷನಲ್ ಬ್ಯಾಲೆನ್ಸ್ ಮಾಡುತ್ತೆ ಇದು. ನಮ್ಮ ಬಾಧೆ, ದುಃಖ, ಸ್ಟ್ರೆಸ್ ಇವನ್ನೆಲ್ಲ ½ ಅಲ್ಲಿ ಇದು ಸರಿ ಮಾಡುತ್ತೆ ಮಾಸ್ಟರ್ಸ್. ಅದಾದ್ಮೇಲೆ ಮೆರಿಡಿಯನ್ಸ್ ಅಂದ್ರೆ ನಮ್ಮ ಆರ್ಗಾನ್ ಸಿಸ್ಟಮ್. ಆರ್ಗಾನ್ ಅಂದ್ರೆ ಲಂಗ್ಸು, ಲಿವರು, ಪ್ಯಾಂಕ್ರಿಯಾಸು, ಹಾರ್ಟು, ಇವೆಲ್ಲ ಆರ್ಗಾನ್ಸ್ ಇದೆಯಲ್ಲ, ಆ ಆರ್ಗಾನ್ಸ್ ಸರಿ ಮಾಡುತ್ತೆ. ಚಕ್ರಾಸು ನಮ್ಗೆ ಇದು ಅಭೌತಿಕ ಅಂತೀವಿ. ಅಭೌತಿಕ ಅಂತಂದ್ರೆ ಕಣ್ಣಿಗೆ ಕಾಣಲ್ಲ, ಆದ್ರೆ ಚಕ್ರಾಸ್ ಇದೆ ಅಂತ ಈಗ ಪ್ರತಿಯೊಂದು ಅದು ಕ್ರಿಲಿಯನ್ ಫೋಟೋಗ್ರಫಿಯಲ್ಲಿ ಕೂಡ ಚಕ್ರಾಸ್ ತೋರಿಸಿದ್ದಾರೆ. ನಮ್ಮ ಎನರ್ಜಿ ಫೀಲ್ಡ್ ಆರ ಎಲ್ಲ ತೋರಿಸಿದ್ದಾರೆ. ಸೊ ಈ ರೀತಿ ಆ ಚಕ್ರಾಸನು ಕೂಡ ಇಂಬ್ಯಾಲೆನ್ಸ್ ಇದ್ದಾಗ ನಮ್ಮ ಜೀವನದಲ್ಲಿ ಏರುಪೇರು ಆಗುತ್ತೆ. ಸೊ ನಮ್ಮ ಒಂದು ಗ್ರೌಂಡ್ ಚಕ್ರ ಅಂದ್ರೆ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ದುಡ್ಡು ಕಾಸಿನ ತೊಂದರೆ ಇರುತ್ತೆ. ಜೀವನದಲ್ಲಿ ಯಾವಾಗ್ಲೂ ಕಷ್ಟಪಡ್ತಾನೇ ಇರ್ತೀವಿ, ಪ್ರತಿಫಲ ಸರಿಯಾಗಿ ಸಿಕ್ಕಲ್ಲ. ಅದೇ ತರ ಸ್ವಾಧಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಇದೆಯಂತಂದ್ರೆ ತುಂಬಾ ಎಮೋಷನಲ್, ಪ್ರತಿಯೊಂದನ್ನು ಅವರು ಹಿಡ್ಕೊಂಡು ನೊಂದ್ಕೊಂತಾ ಇರ್ತಾರೆ. ಆಮೇಲೆ ಈ ಒಂದು ಮಣಿಪೂರಕ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಅವ್ರಿಗೆ ಜೀವನದಲ್ಲಿ ವಿಲ್ ಪವರ್ ಇರಲ್ಲ, ಜೀವನದಲ್ಲಿ ಸಾಧಿಸ್ತೀನಿ ನಾನು ಅನ್ನೋ ವಿಲ್ ಪವರ್ ಇರಲ್ಲ. ಅನಾಹತ ಚಕ್ರ ಸರಿಯಾಗಿಲ್ಲ ಅಂದ್ರೆ ಅವರ ಜೀವನದಲ್ಲಿ ಸಂಬಂಧ ಬಾಂಧವ್ಯಗಳು ಸರಿ ಇರಲ್ಲ. ಸೊ ಆಮೇಲೆ ಥ್ರೋಟ್ ಚಕ್ರ ಸರಿ ಇಲ್ಲ ಅಂದ್ರಂದ್ರೆ ನಾವು ಏನ್ ಹೇಳ್ಬೇಕಂತಿದೀವೋ ಅದನ್ನ ಹೇಳಕ್ಕೆ ಆಗಲ್ಲ. ನಮ್ಗೆ ಯಾವ್ದೋ ಒಂದು ಒಳಗಡೆ ಇದು ನಿಜ ಅಂತ ಗೊತ್ತಾಗ್ತಾ ಇರುತ್ತೆ, ಅದು ಹೇಳಕ್ಕಾಗಲ್ಲ. ನಾವು ಸರಿಯಾದ ವಿಧಾನದಲ್ಲಿ ಸರಿಯಾದ ಟೈಮ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಕ್ಕೆ ಸಾಧ್ಯವಾಗಲ್ಲ.
ಆಮೇಲೆ ನಮ್ಮ ಒಂದು ಆಜ್ಞಾಚಕ್ರ ಅಂತಂದ್ರೆ ಆಜ್ಞಾಚಕ್ರದಿಂದ ನಾವು ದೇವರಿಂದ ಇಂಟ್ಯೂಷನ್ ತಗೊಂಡದ್ದು ಆಜ್ಞಾಚಕ್ರ. ಸೊ ಎರಡು ಕಣ್ಣುಗಳ ಮಧ್ಯದಲ್ಲಿ ಇರುತ್ತೆ. ಅದು ಸರಿ ಇಲ್ಲ ಅಂತಂದ್ರೆ ನಾವು ಮೈಂಡ್ ಜಾಸ್ತಿ ವರ್ಕ್ ಆಗುತ್ತೆ, ನಾವು ದೇವರಿಂದ ಇಂಟ್ಯೂಷನ್ ತಗೊಳ್ಳೋದು ಕಡಿಮೆ ಆಗುತ್ತೆ. ಸೊ ಈ ತರ ಚಕ್ರಾಸು ಬ್ಯಾಲೆನ್ಸ್ ಇಂದ ಕೂಡ ನಮ್ಮ ಹೆಲ್ತ್ ಇಶ್ಯೂಸ್ ಬರುತ್ತೆ. ಆಮೇಲೆ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಏನು? ಚಿಕ್ಕ ಮಕ್ಕಳು ಓದ್ಬೇಕು, ಅವ್ರಿಗೆ ಕಾನ್ಸಂಟ್ರೇಷನ್ ಬೇಕು, ಆಮೇಲೆ ಓದಿದ್ದು ಒಂದೇ ಸಲಿ ಚೆನ್ನಾಗಿ ಅರ್ಥ ಆಗ್ಬೇಕು, ಆಮೇಲೆ ಒಂದ್ಸಲಿ ಓದಿದ್ರೆ ಸಾಕು ಅರ್ಥ ಆಗ್ಬೇಕು. ಅಥವಾ ನಮ್ಮ ದೊಡ್ಡವರಲ್ಲಿ ಕೂಡ ಒಂದು ಪದೇ ಪದೇ ಅದನ್ನ ಎಷ್ಟು ತಿಳ್ಕೊಂಡ್ರು ಕೂಡ ಮರ್ತೋಗ್ತಾ ಇರ್ತಾರೆ, ಒಂದು ಜ್ಞಾಪಕ ಶಕ್ತಿ ಇರಲ್ಲ. ಇಂಥವೆಲ್ಲ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ನಮ್ಗೆ ಸಿಗುತ್ತೆ. ಇನ್ನು ಬ್ಯೂಟಿ ಅಂದ್ರೆ ನಮ್ಮ ಸ್ಕಿನ್ನು, ಹೇರು, ಇವೆಲ್ಲ ಬ್ಯೂಟಿಯಲ್ಲಿ ಇವೆಲ್ಲ ಸರಿ ಹೋಗುತ್ತೆ. ಫಿಟ್ನೆಸ್ ಅಂದ್ರೆ ಏನು? ನಮ್ಮ ವೆಯ್ಟ್ ಲಾಸು, ವೆಯ್ಟ್ ಗೈನು, ಆಮೇಲೆ ನಮ್ಮ ಆರೋಗ್ಯವಂತವಾಗಿ ಇರ್ಬೇಕಂದ್ರೆ ನಾವು ಫಿಟ್ ಆಗಿ ಇರ್ಬೇಕು ಅಂತಂದ್ರೆ ಕೆಲವು ಪ್ರೋಗ್ರಾಮ್ಸ್ ಇರುತ್ತೆ. ವೆಲ್ತ್ ಅಂದ್ರೆ ಏನು? ಎಲ್ಲರಿಗೂ ಧನ ಸಮೃದ್ಧಿ ಬೇಕು ಅಂದಾಗ ಅದಕ್ಕೆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಂತ ಇದೆ, ಇದಕ್ಕೆ ವೆಲ್ತ್ ಅಂತ ಇರುತ್ತೆ. ಆಮೇಲೆ ರಿಲೇಶನ್ಶಿಪ್ಸ್, ಮನೆಯಲ್ಲಿ ಸಂಬಂಧ ಬಾಂಧವ್ಯಗಳು ಸರಿ ಇಲ್ಲ ಅಂತಂದ್ರೆ ಕೂಡ ಇದರಲ್ಲಿ ಪ್ರೋಗ್ರಾಮ್ಸ್ ಇರುತ್ತೆ. ಅದನ್ನ ನಾವು ರನ್ ಮಾಡಿದಾಗ ಈ ಒಂದು ರಿಲೇಶನ್ಶಿಪ್ಸ್ ಕೂಡ ಪ್ರೀತಿ ವಿಶ್ವಾಸ ಒಬ್ರ ಕಂಡ್ರೆ ಒಬ್ರಿಗೆ ಬೆಳೆಯುತ್ತೆ. ಇನ್ನು ಪ್ರೊಡಕ್ಟಿವಿಟಿ ಅಂತಂದ್ರೆ ನಾವು ಏನು ಮಾಡಿದ್ರು ನಮ್ಗೆ ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರ್ಬೇಕಲ್ವಾ. ಆ ರಿಸಲ್ಟ್ ಬರ್ಬೇಕಂತಂದ್ರೆ ಏನು? ನಾವು ಸಕ್ಸಸ್ಫುಲ್ ಆಗಬೇಕಂತಂದ್ರೆ ನಮ್ಮ ಈ ಮಾಡೋ ಚಿಕ್ಕ ಕೆಲಸಕ್ಕೆ ದೊಡ್ಡ ಪ್ರತಿಫಲ ಸಿಗಬೇಕಂತಂದ್ರೆ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಆ ತರ ಎಷ್ಟೊಂದು ಪ್ರೋಗ್ರಾಮ್ಸ್ ಇದರಲ್ಲಿ ಇದೆ. ಈ ತರ ಗೋಲ್ಡ್ ಸೈಕಲ್, ಗೋಲ್ಡ್ ಸೈಕಲ್ ಅಂದ್ರೆ ಇದು ಡಿಟಾಕ್ಸ್ ಪ್ರೋಗ್ರಾಮು. ಈ ಡಿಟಾಕ್ಸ್ ಪ್ರೋಗ್ರಾಮ್ ಅಲ್ಲಿ ಪ್ಯೂರ್, ಕೇರ್, ಬ್ಯಾಲೆನ್ಸ್, ಬೀಯಿಂಗ್, ಎನರ್ಜಿ, ಇದೆಲ್ಲ 1 ವೀಕ್ ಪ್ರೋಗ್ರಾಮ್ ತಗೊಳ್ಳೋ ಅಷ್ಟೊತ್ತಿಗೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಡಿಟಾಕ್ಸ್ ಆಗಿ ಒಂದು ಎನರ್ಜಿ ಫೀಲ್ಡ್ ಒಂದು ಹಾರ್ಮೋನೈಸ್ ಆಗಿ ಶುರು ಆಗುತ್ತೆ. ಇದಾದ್ಮೇಲೆ ಲೋಕಲ್ ಸ್ಟಿಮ್ಯುಲೇಷನ್ ಅಂತಂದ್ರೆ ಏನು? ನಮ್ಗೆ ಬೆನ್ನು ನೋವು, ಕಾಲು ನೋವು, ತಲೆ ನೋವು, ಮೈಗ್ರೇನು, ಡಿಪ್ರೆಷನ್, ಆಂಗ್ಸೈಟಿ, ಇವೆಲ್ಲವೂ ಈ ಲೋಕಲ್ ಸ್ಟಿಮ್ಯುಲೇಷನ್ ಅಲ್ಲಿ ಸರಿ ಹೋಗುತ್ತೆ. ಆಮೇಲೆ ಇದು ಜನರಲ್ ಪ್ರೊಟೆಕ್ಷನ್, ಬಯೋ ಎನರ್ಜೆಟಿಕ್ ಪ್ರೊಟೆಕ್ಷನ್ ಅಂತ ಹೇಳಿ ಡಿಫೆನ್ಸ್ ಅಂತೀವಿ. ಡಿಫೆನ್ಸ್ ಅಂತಂದ್ರೆ ಏನು? ನಮ್ಮ ಆರಾ ಸುತ್ತ ನಾವ್ ಎಲ್ಲಿಗಾದ್ರೂ ಹೋಗಿ ಬಂದಾಗ ನಮ್ಗೆ ತುಂಬಾ ಸುಸ್ತಾಗುತ್ತೆ. ಏನೋ ಎಲ್ಲಾದ್ರೂ ಫಂಕ್ಷನ್ಗೋ ಎಲ್ಲಾದ್ರು ಹೋದಾಗ ಮನೆಗ್ ಬಂದಿದ ತಕ್ಷಣ 1-2 ದಿವಸ ನಿದ್ದೆ ಮಾಡ್ತೀವಿ, ಯಾವ್ದಾದ್ರು ಊರ್ಗ್ ಹೋಗಿ ಬಂದಿದ ತಕ್ಷಣ 2 ದಿವಸ ರೆಸ್ಟ್ ತಗೊಂತೀವಿ. ಈ ತರ ಏನಕ್ಕೆ ಆಗ್ತಾ ಇದೆ ಅಂದ್ರೆ ನಮ್ಮ ಆರಾ ಫೀಲ್ಡ್ ಲೋ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ. ಆ ಆರಾ ಫೀಲ್ಡ್ ನ ಇಲ್ಲಿ ಜನರಲ್ ಪ್ರೊಟೆಕ್ಷನ್ ಅಲ್ಲಿ ನಮ್ಮ ಆರಾನ ಆ ತರ ಲೋ ಎನರ್ಜೀಸ್ ಇಂದ ಕಾಪಾಡುತ್ತೆ. ಈ ರೀತಿ ಸೆಲ್ ಹಾರ್ಮೋನಿ, ಆಮೇಲೆ ನಮ್ಮ ಒಂದು ಸ್ಲೀಪಿಂಗ್ ಪ್ಯಾಟ್ರನ್ಸ್, ಪ್ಲಾನೆಟ್ಸ್ ಇದೆಯಲ್ಲ, ಇಲ್ಲಿ ಪ್ಲಾನೆಟ್ಸ್ ಅಂತಂದ್ರೆ ಏನು? ನಮ್ಮ ಗ್ರಹಗಳು ಕೂಡ ಒಂದು ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿನೇ. ಈ ಗ್ರಹಗಳು ಯಾವಾಗ ನಮಗೆ ಸರಿ ಇಲ್ವೋ ಅವಾಗ ನಾವೇನ್ ಮಾಡ್ತೀವಿ? ಪುರೋಹಿತರು ಹೇಳ್ತಾರೆ ಅದು ದಾನ ಮಾಡು, ಇದನ್ನ ಪೂಜೆ ಮಾಡು, ಹೋಮ ಮಾಡು, ಹವನ ಮಾಡು ಅಂತ ಹೇಳ್ತಾರೆ. ಅವಾಗ ಹೇಗೆ ಅಭಿಷೇಕ ಮಾಡು ಅಂತಾರೆ, ಅವಾಗ ಸರಿ ಹೋಗುತ್ತೆ ಅಂತ ನಂಬುತ್ತೀವಲ್ಲ. ಅದೇ ರೀತಿ ಅದು ಕೂಡ ಎನರ್ಜಿ. ಆವಾಗ ಗ್ರಹಗತಿಗಳು ಒಂದು ಅನುಕೂಲ ವಾತಾವರಣಕ್ಕೆ ಬರುತ್ತೆ. ಆ ಪ್ರೋಗ್ರಾಮ್ ಇಲ್ಲಿ ಪ್ಲಾನೆಟ್ಸ್ ಅಂತ ಅದರಲ್ಲಿ ಇದೆ. ಇನ್ನು ಬಯೋ ಎನರ್ಜೆಟಿಕ್ ಹಾರ್ಮೋನಿ, ಇದರಲ್ಲಿ ನರಗಳು, ಮತ್ತೆ ಇಂಟೆಸ್ಟೈನು, ಐ ಹಾರ್ಮೋನಿ, ಲೇಡೀಸ್ಗೆ ಸ್ಪೆಷಲ್ ಲೇಡೀಸ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದಕ್ಕೆ, ಆಮೇಲೆ ಈ ಒಂದು ನಮ್ಗೆ ಈ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬೇಕಲ್ಲ, ಇದು ಪೊಟೆನ್ಸಿ ಅಂದ್ರೆ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ನಾವು ಏನ್ ಕೆಲಸ ಮಾಡಿದ್ರು ಅದು ಒಳ್ಳೆ ಪ್ರತಿಫಲ ಸಿಗುತ್ತೆ. ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಇದ್ದಾಗ ನಾವು ಆಕ್ಟಿವ್ ಆಗಿರ್ತೀವಿ. ಸೊ ಈ ತರ ಸರ್ಕ್ಯುಲೇಷನ್, ಇದು ಬಯೋ ಎನರ್ಜೆಟಿಕ್ ಹಾರ್ಮೋನಿ 1 and 2. ಸೊ ಏನೇ ಒಂದು ನಾವು ಈ ನಡುವೆ ಎಲ್ಲಾನು ತಿಂದಾಗ ಗ್ಯಾಸ್ಟ್ರಿಕ್ ಅಂತೀವಿ, ಅದು ಸಾಧಾರಣ ಆಗೋಗಿದೆ. ಸೊ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಹಾರ್ಮೋನಿ ಅಂತ ಮಾಡಿದಾಗ ನಮ್ಗೆ ಆ ಗ್ಯಾಸ್ ಎಲ್ಲ ಇದು ಸರಿ ಹೋಗುತ್ತೆ. ಈಗ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ನಿಮ್ಗೆ ಅನ್ಬಿಟ್ಟು ಡಾಕ್ಟರು ಆಂಟಿಬಯೋಟಿಕ್ ಬರ್ಕೊಡ್ತಾರೆ. ಅದು ಬ್ಯಾಕ್ಟೀರಿಯಲ್ ಹಾರ್ಮೋನಿ ಅಂದ್ರೆ ಆ ಒಂದು ಆಂಟಿಬಯಾಟಿಕ್ ಕೂಡ ನಾವು ಕಡಿಮೆ ಮಾಡ್ಬೋದು. ಈ ಬ್ಯಾಕ್ಟೀರಿಯಲ್ ಹಾರ್ಮೋನಿ ಎಲ್ಲವೂ ಬ್ಯಾಕ್ಟೀರಿಯಲ್ ಅಫೆಕ್ಟೇ ಅಲ್ವಾ.
ಸೊ ನಮ್ಗೆ ಟಾನ್ಸಿಲ್ಸ್ ಅಂದ್ರೆ ಗಂಟಲು ನೋವಿದ್ರು ಕೂಡ ಇದನ್ನ ತಗೋಬಹುದು ನಾವು. ಲಿವರ್ ಹಾರ್ಮೋನಿ, ಫುಡ್ ಇಂಬ್ಯಾಲೆನ್ಸ್, ಎಲ್ಲೋ ಫಂಕ್ಷನ್ಗೆ ಹೋಗ್ತೀವಿ, ಚೆನ್ನಾಗಿ ತಿನ್ಕೊಂಡ್ ಬರ್ತೀವಿ, ಆಮೇಲೆ ಮನೆಗೆ ಬಂದು ಹೊಟ್ಟೆ ನೋವು ಅಂತೀವಿ. ಆವಾಗ ಈ ಫುಡ್ ಇಂಬ್ಯಾಲೆನ್ಸ್, ಇನ್ನೊಂದಿದೆ ಇದು ಡೈಜೆಸ್ಟ್ ಆಲ್ ಅಂತ, ಅದು ಎರಡು ತಗೊಂಡಾಗ ಇಮ್ಮಿಡಿಯೇಟ್ ಆಗಿ ನಮ್ಮ ಹೊಟ್ಟೆ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಇಂಪ್ಯೂರಿಟೀಸು, ಹೆಡ್ ಹಾರ್ಮೋನಿ, ಆಮೇಲೆ ಪ್ರಾಸ್ಟೇಟ್ ಹಾರ್ಮೋನಿ ಅಂದ್ರೆ ನೈಟ್ ಟೈಮು ಮುದುಕರಾದ್ಮೇಲೆ ತುಂಬಾ ಸಲ ಬಾತ್ರೂಮ್ಗೆ ಹೋಗ್ತಾ ಇರ್ತಾರೆ. ಎದ್ದು ಎದ್ದು ಪಾಪ ಅವ್ರಿಗೆ ನಿದ್ದೆ ಎಲ್ಲ ಹಾಡಾಗುತ್ತೆ ಅಂತ ಅವರು ಈ ಪ್ರಾಸ್ಟೇಟ್ ಹಾರ್ಮೋನಿ ತಗೊಂಡಾಗ ಅವರಿಗೆ ಆ ಒಂದು ಬ್ಯಾಲೆನ್ಸ್ ಬರುತ್ತೆ ಆ ಯೂರಿನೇಷನ್ ಅನ್ನೋದು. ಸೊ ಥೈರಾಯ್ಡ್ ಅವರಿಗೆ ಥೈರಾಯ್ಡ್ ಗ್ಲ್ಯಾಂಡ್, ಜಾಯಿಂಟ್ಸ್, ಬೋನ್ಸ್, ಏನಾದ್ರೂ ನೀ ಪೇಯ್ನು ಅಥವಾ ಜಾಯಿಂಟ್ ಪೇಯ್ನು, ಕೈ ನೋವು, ಕಾಲು ನೋವು ಇದು ಇದ್ರೆ ಅವರು ಜಾಯಿಂಟ್ ಬೋನ್ಸ್, ಆಮೇಲೆ ಸಯಾಟಿಕಾ ನರ್ವ್ ಅಂತ ಇರುತ್ತೆ, ಇಲ್ಲಿ ಸೊಂಟದಿಂದ ಕೆಳಗಡೆ ಕಾಡುವರೆಗೂ ನರ ಎಳಿತಾನೆ ಇರುತ್ತೆ, ಆ ನರದ ಸರಿ ಮಾಡುತ್ತೆ. ಆಮೇಲೆ ಬಯೋ ಎನರ್ಜೆಟಿಕ್ ವೈಟಲೈಸೇಷನ್, ಇದರಲ್ಲಿ ನಮ್ಮ ಸೆಲ್ಸ್ ನ DNA ಲೆವೆಲ್ ಅಲ್ಲಿ ನಮ್ಗೆ ರಿಪೇರಿ ಮಾಡುತ್ತೆ. ಅಂದ್ರೆ ಡಿಜೆನರೇಷನ್ 1, 2, 3 ಇದೆಯಲ್ಲ, DNA ಲೇಯರ್ಸ್ ಅಲ್ಲಿ ಒಳಗಡೆ ಹೋಗಿ 1 by 1 ಇದನ್ನ ರಿಪೇರಿ ಮಾಡುತ್ತೆ. ಈ 3 ಲೇಯರ್ಸ್ ಅಲ್ಲಿ ನಾವು ರಿಪೇರ್ ಮಾಡ್ತೇವೆ. ಆಮೇಲೆ ನಮ್ಮ ಬೋನ್ ಹಾರ್ಮೋನಿ, ಟಿಶ್ಯೂ ಹಾರ್ಮೋನಿ, ಒಂದು ಜೀವ ಸ್ಟೆಬಿಲಿಟಿ, ಹೋಲಿಸ್ಟಿಕ್ ಸಪೋರ್ಟ್ ಕೊಡುತ್ತೆ. ವೈಟಲೈಸೇಷನ್ ಅಂದ್ರೆ ಏನು, ಇವಾಗ ನಾನು ಹೇಳಿದ್ನಲ್ಲ ಕ್ವಾಂಟಮ್ ಫೀಲ್ಡ್ ಅಂತ, ಆ ಕ್ವಾಂಟಮ್ ಫೀಲ್ಡ್ ಅಲ್ಲಿ ನಮ್ಮ ಸೂಕ್ಷ್ಮ ಶರೀರ ಇರುತ್ತೆ. ಈ ಬಯೋ ಎನರ್ಜೆಟಿಕ್ ಅಂತ ಹೇಳ್ತಾ ಇದೀನಲ್ಲ, ಈ ಪ್ರೋಗ್ರಾಮ್ಸ್ ಎಲ್ಲ ಎಲ್ಲಿ ಉಪಯೋಗ ಆಗುತ್ತಂದ್ರೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ನಮ್ಗೆ ಯೂಸ್ ಆಗುತ್ತೆ. ಇವಾಗ ಹೆಂಗೆ ಅಂದ್ರೆ ನಮ್ ಜೀವನದಲ್ಲಿ ಡೈರೆಕ್ಟ್ ಆಗಿ ಒಂದೇ ಸಲ ನಮ್ಗೆ ಯಾವ್ದು ರೋಗ ಅನ್ನೋದು ಬರೋದಿಲ್ಲ. ರೋಗ ಯಾವಾಗ ಬರುತ್ತಂತಂದ್ರೆ ಒಂದು 6 ತಿಂಗಳು 1 ವರ್ಷದ ಹಿಂದೆನೆ ನಮ್ಮ ಈ ಬಯೋ ಎನರ್ಜಿ ಫೀಲ್ಡ್ ಅಲ್ಲಿ ರೆಡಿ ಆಗಿರುತ್ತೆ ಅಂತಂದ್ರೆ ಅದ್ರ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದೇನಾಗುತ್ತಂದ್ರೆ ನಿಧಾನವಾಗಿ ನಮ್ಮ 6 ಲೇಯರ್ಸ್ ಇಂದ, ಗೊತ್ತಲ್ವಾ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶ ಅಂತೀವಿ. ಆ ವಿಜ್ಞಾನಮಯ ಕೋಶನೇ ಈ ಬಯೋ ಎನರ್ಜೆಟಿಕ್ ಫೀಲ್ಡ್. ಸೊ ಆ ಬಯೋ ಅದಾದ್ಮೇಲೆ ನಮ್ಗೆ ಮನೋಮಯ ಕೋಶಕ್ಕೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಮನೋಮಯ ಕೋಶ ಭಾವನಾತ್ಮಕ ಕೋಶಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಂದ ನಮ್ಗೆ ಸೂಕ್ಷ್ಮ ಶರೀರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಂದ ನಮ್ಮ ಭೌತಿಕ ದೇಹಕ್ಕೆ ಬರೋಕ್ಕೆ ಮಿನಿಮಮ್ 1 year ಅಥವಾ 6 months ಇರುತ್ತೆ. ಅಂತಂದ್ರೆ ಆಲ್ರೆಡಿ ರೆಡಿ ಆಗ್ಬಿಟ್ಟಿರುತ್ತೆ. ನಮ್ಗೆ 6 ತಿಂಗಳು ಮೊದಲೇ ಏನಾಗುತ್ತೆ ಅನ್ನೋದು ಈ ಬಯೋ ಎನರ್ಜೆಟಿಕ್ ಹಾರ್ಮೋನಿ, ಬಯೋ ಎನರ್ಜೆಟಿಕ್ ವೈಟಲೈಸೇಷನ್, ಬಯೋ ಎನರ್ಜೆಟಿಕ್ ಸಪೋರ್ಟ್, ಬಯೋ ಎನರ್ಜೆಟಿಕ್ ಡಿಫೆನ್ಸ್ ಇವೆಲ್ಲ ಏನ್ ಮಾಡುತ್ತೆ, ಇನ್ನು ದೇಹಕ್ಕೆ ಬರೋಕ್ಕೆ ಮುಂಚೆನೆ ನಮ್ಮ ಎನರ್ಜಿ ಫೀಲ್ಡ್ ನಲ್ಲೇ ನಮ್ಗೆ ಕ್ಲೆನ್ಸ್ ಮಾಡ್ಬಿಡುತ್ತೆ. ನೋಡಿ ಮಾಸ್ಟರ್, ಎಂತ ಒಂದು ಅದ್ಭುತವಾದ ಸೈನ್ಸ್ ಅಲ್ವಾ ಇದು. ನಾವು ಇನ್ನು ದೇಹಕ್ಕೆ ಬಂದಿಲ್ಲ, ಆವಾಗ್ಲೇ ಇದು ತಿಳ್ಕೊಂಡು ಅನಾಲಿಸಿಸ್ ಮಾಡ್ಬಿಟ್ಟು ಆ ಒಂದು ಬಯೋ ಎನರ್ಜೆಟಿಕ್ ಫೀಲ್ಡ್ ಅಲ್ಲೇ ಸರಿ ಮಾಡ್ಬಿಟ್ರೆ ನಮ್ ದೇಹಕ್ಕೆ ಬರಲ್ಲ. ನಮ್ಗೆ ಬಂದ ಮೇಲೆ ತಾನೇ ಗೊತ್ತಾಗೋದು. ದೇಹಕ್ಕೆ ಮೇಲೆ ಬಂದ ಮೇಲೆ ನಾವು ಇದು ಬಂದಿದೆ ಅದು ಬಂದಿದೆ ಅಂತ ಹೇಳ್ಕೊತೀವಿ. ಸೊ ಇಂಥ ಒಂದು ಪ್ರೋಗ್ರಾಮ್ ಇಂದ ನಾವು ಇನ್ನು ನಮ್ ದೇಹಕ್ಕೆ ಬರಕ್ ಮುಂಚೆನೆ DNA ಲೆವೆಲ್ ಇಂದ ಅಲ್ಲೇ ಸರಿ ಮಾಡ್ಬಿಡುತ್ತೆ. ಬಯೋ ಎನರ್ಜಿ ಫೀಲ್ಡ್ನೇ ಸರಿ ಮಾಡ್ಬಿಟ್ರೆ ನಮ್ ದೇಹಕ್ಕೆ ನಾವು ಹೆಲ್ದಿ ಆಗಿರ್ತೀವಿ, ಬರಲ್ಲ. ಆ ತರ ಒಂದು ಪ್ರೋಗ್ರಾಮ್ಸ್ ಇದೆ. ಇನ್ನು ಡಿಜಿಟಲ್ ನ್ಯೂಟ್ರಿಷನ್ ಮಿಕ್ಸ್ಚರ್ ಅಂತ ಇದೆ. ಈ ಡಿಜಿಟಲ್ ನ್ಯೂಟ್ರಿಷನ್ ಮಿಕ್ಸ್ಚರ್ ಅಂತಂದ್ರೆ ಏನು, ನಾವು ಚಿಕ್ಕವರಿದ್ದಾಗ ಆರೋಗ್ಯವಂತವಾಗಿ ಇರ್ತೀವಿ, ಯಾವುದು ಮೇಲ್ಗಡೆ ಟ್ಯಾಬ್ಲೆಟ್ಸ್ ತಗೊಳಲ್ಲ. ಬಿ ವಿಟಮಿನ್ ಅಂತೆ, B12, ಏನೇನೋ ಹೇಳ್ತಾರಲ್ಲ, ಡಿ ವಿಟಮಿನ್, ಇದು ಕಡಿಮೆ ಇದೆ, ಅದು ಕಡಿಮೆ ಇದೆ, ಪೊಟ್ಯಾಷಿಯಂ ಕಡಿಮೆ ಇದೆ, ಅದು ಎಲ್ಲಾನು ಆಲ್ಕಲೈನ್ ಕಡಿಮೆ ಇದೆ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಅವೆಲ್ಲವೂ ಯಾಕೆ ನಮ್ಗೆ ದೊಡ್ಡವರ ಆದ ಮೇಲೆ ನಮ್ಗೆ ಅವೆಲ್ಲ ಆಚೆ ಕಡೆಯಿಂದ ತಗೋಬೇಕಾಗ್ತಿದೆ ಅಂತ ನೋಡಿದಾಗ, ನಾವು ಚಿಕ್ಕವರಿದ್ದಾಗ ನಮ್ಮ ದೇಹದಲ್ಲಿ ನಾವು ತಿಂದಿರೋ ಅದೇ ಅನ್ನ ಸಾರುನೆ, ಅದೇ ಮುದ್ದೆನೆ, ಅದೇ ಚಪಾತಿನೇ, ಅದರಿಂದ ಅಬ್ಸಾರ್ಪ್ಷನ್ ಕೆಪಾಸಿಟಿ ನಮ್ಗೆ ಚಿಕ್ಕವರಿದ್ದಾಗ ಚೆನ್ನಾಗಿತ್ತು. ಅದು ನಮ್ಮ ಒಂದು ಈ ಮಾನಸಿಕ, ಶಾರೀರಿಕ ಈ ಒಂದು ಆಲೋಚನೆಗಳು, ಸ್ಟ್ರೆಸ್ ಇಂದ ನಮ್ಗೆ ನಮ್ಮ ದೇಹ ರೆಸ್ಪಾಂಡ್ ಮಾಡ್ಬಿಟ್ಟು ಆ ಅಬ್ಸಾರ್ಪ್ಷನ್ ಕೆಪಾಸಿಟಿನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೆ. ಸೊ ಅವಾಗ ಅಬ್ಸಾರ್ಬ್ ಆಗ್ತಾ ಇಲ್ಲ ಫುಡ್ ಇಂದ, ಅದಕ್ಕೆ ನಾವು ಆಚೆ ಕಡೆಯಿಂದ ಮಾತ್ರೆಗಳು ತಿಂತಾ ಇದ್ದೀವಿ. ಸೊ ಈ ಡಿಜಿಟಲ್ ನ್ಯೂಟ್ರಿಷನ್ ಮಿಕ್ಸ್ಚರ್ ಅಂತಂದ್ರೆ ಏನು,
ನಮ್ಮ ದೇಹದಲ್ಲಿ ನಮ್ಗೆ ಏನೇನು ವಿಟಮಿನ್ಸ್, ಏನೇನು ಮಿನರಲ್ಸ್, ಏನೇನು ಆ ಒಂದು ಸಾಲ್ಟ್ಸು, ಆಸಿಡ್ಸು ಎಲ್ಲವೂ ಬೇಕೋ ಅವೆಲ್ಲವೂ ನಮ್ಮ ದೇಹದಲ್ಲೇ ತಯಾರಾಗೋ ಹಾಗೆ ಇದು ಸರಿ ಮಾಡುತ್ತೆ. ಡಿಜಿಟಲ್ ನ್ಯೂಟ್ರಿಷನ್ ಅಂದ್ರೆ ಇದು ತುಂಬಾನೇ ಇದೆ. ಒಂದು ಬ್ರೈನ್, ಹೇರ್, ಸ್ಕಿನ್, ಹಾರ್ಟ್, ಈ ತರ ಪ್ರತಿಯೊಂದು. ಮತ್ತೆ ನಮ್ಮ ಏಜ್ ಕೆಲವರು ಬೇಗ ಏಜ್ ಆಗ್ತಾ ಇರ್ತಾರೆ. ಅವ್ರಿಗೆ ಯಾಕೆ ಆ ಏಜ್ ರಿಲೇಟೆಡ್ ಇಂಬ್ಯಾಲೆನ್ಸ್ ಸರಿ ಮಾಡುತ್ತೆ. ಲಿವರು, ಮಿನರಲ್ಸು, ಎಲಿಮೆಂಟ್ಸ್, ಪ್ರತಿಯೊಂದು ಇದು 6 ರೀತಿಯ ಪ್ರೋಗ್ರಾಮ್ಸ್ ಇರುತ್ತೆ. ಇದರಲ್ಲಿ ಟೋಟಲ್ ನಮ್ಗೆ ಬೇಕಾಗಿರೋ ವಿಟಮಿನ್, ಮಿನರಲ್ ಪ್ರತಿಯೊಂದು ನಮ್ಗೆ ಸಿಗುತ್ತೆ ನೋಡಿ. ಇದರಲ್ಲಿ ಜಾಯ್ ಆಫ್ ಲೈಫ್ ಅಂತ ಕೂಡ ಇದೆ. ನಮ್ಗೆ ಜೀವನದಲ್ಲಿ ಕೆಲವರು ಎಲ್ಲರೂ ಇರುತ್ತೆ, ಆದ್ರೂ ಅವ್ರಿಗೆ ಸಂತೋಷ ಅನ್ನೋದು ಇರೋದೇ ಇಲ್ಲ ಅಂತ. ಅವ್ರಿಗೆ ಜಾಯ್ ಆಫ್ ಲೈಫ್ ತಗೊಂಡ್ರೆ ಅವ್ರಿಗೆ ಏನೋ ಒಂದು ಇಂಬ್ಯಾಲೆನ್ಸ್ ಇಂದ ಜಾಯ್ ಸಿಗ್ತಾ ಇಲ್ಲ ಅವ್ರಿಗೆ ಜೀವನದಲ್ಲಿ. ಸೊ ಅವರು ಈ ಒಂದು ಜಾಯ್ ಆಫ್ ಲೈಫ್ ಯೂಸ್ ಮಾಡ್ಬೋದು. ಪ್ಯಾಷನ್, ಜೀವನದಲ್ಲಿ ಕೆಲವರು ಏನೋ ಬಂದಿದೀವಿ, ಏನೋ ನಡೀತಾ ಇದೆ ಜೀವನ ಅಂತಿರುತ್ತೆ. ಅವ್ರಿಗೆ ಜೀವನದಲ್ಲಿ ಉತ್ಸಾಹ, ಇದು ಮಾಡ್ತೀನಿ ನಾನು, ಅದು ಮಾಡ್ತೀನಿ ನಾನು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಪ್ಯಾಷನ್ ಅಂದ್ರೆ ಒಂದು ಅಭಿರುಚಿ ಇರ್ಬೇಕು ಅಂತ. ಅಭಿರುಚಿ, ಈ ಪ್ಯಾಷನ್ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇದರಲ್ಲಿ ಸರಿ ಮಾಡುತ್ತೆ. ಈ ತರ ಪ್ರತಿಯೊಂದು ಇದು ಮೆರಿಡಿಯನ್ಸ್ ಹೇಳಿದ್ನಲ್ಲ. ಒಂದು ಮೆರಿಡಿಯನ್ 1 ಅಲ್ಲಿ ಟಿಶ್ಯೂಸ್, ಇವೆಲ್ಲ ಟಿಶ್ಯೂಸ್. ಮೆರಿಡಿಯನ್ 2 ಅಲ್ಲಿ ಇವೆಲ್ಲ ಆರ್ಗಾನ್ಸ್. ಇದು ಮತ್ತೆ ಫಿಟ್ನೆಸ್ ಅಲ್ಲಿ ಹೇಳಿದ್ನಲ್ಲ, ವೆಯ್ಟು, ಮಜಲು, ಸರ್ಕ್ಯುಲೇಷನು, ನಮ್ಮ ಒಂದು ಸ್ಟ್ರೆಂತ್, ಸ್ಟಾಮಿನಾ, ಇವೆಲ್ಲ ನಮ್ಗೆ ಫಿಟ್ನೆಸ್ ಅಲ್ಲಿ ಸಿಗುತ್ತೆ. ಆಮೇಲೆ ಬಯೋ ಎನರ್ಜೆಟಿಕ್ ಸಪೋರ್ಟ್, ಇದು ಅದ್ಭುತವಾದ ಒಂದು ಪ್ರೋಗ್ರಾಮು. ಈ ಬಯೋ ಎನರ್ಜೆಟಿಕ್ ಸಪೋರ್ಟ್ ಅಂದ್ರೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಎಲ್ಲಾ ಎನರ್ಜೀಸು ಸಾಮರಸ್ಯದಿಂದ, ಹೊಂದಾಣಿಕೆಯಿಂದ ಇರ್ಬೇಕಲ್ವಾ. ಆಮೇಲೆ ದೇವರ ಅನುಗ್ರಹ ನಮ್ಗೆ ಬೇಕೇ ಬೇಕಲ್ವಾ. ಇವಾಗ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಬಯೋ ಎನರ್ಜೆಟಿಕ್ ಸಪೋರ್ಟ್ ಅಂತ ಹೇಳಿದ್ರೆ ಇದು ಕೂಡ ಬಯೋ ಫೀಲ್ಡ್, ಕ್ವಾಂಟಮ್ ಫೀಲ್ಡ್, ನಮ್ಮ ಒಂದು ಸುತ್ತ ಇರೋ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಸರಿ ಮಾಡುವಂತ ಪ್ರೋಗ್ರಾಮ್ಸ್. ಸೊ ಇದು ನಮ್ಮ ಸುತ್ತ ಇರುವ ಒಳ್ಳೆ ಎನರ್ಜಿನ ಬೂಸ್ಟ್ ಅಪ್ ಮಾಡುತ್ತೆ. ಇದು ಗ್ರೋತ್ ಮಾಡುತ್ತೆ, ಕಾಸ್ಮಿಕ್ ಗ್ರೋತ್. ಅಂದ್ರೆ ಕಾಸ್ಮಿಕ್ ಅಂದ್ರೆ ಏನು, ಒಂದು ಬ್ರಹ್ಮಾಂಡದ ಶಕ್ತಿ ಅಂತೇಳಿ. ಆ ಬ್ರಹ್ಮಾಂಡ ಶಕ್ತಿನ ಹೆಚ್ಚು ಮಾಡುತ್ತೆ. ಆಮೇಲೆ ಕೋಹರೆನ್ಸ್ ಅಂದ್ರೇನು, ಒಂದು ನಾವು ಕೆಲಸ ಮಾಡುವಾಗ ಸಾಮರಸ್ಯತೆಯಿಂದ ಕೆಲಸ ಮುಗಿಯೋವರೆಗೂ ನಮ್ಗೆ ಸಪೋರ್ಟ್ ಕೊಡುತ್ತೆ. ಈ ಬಯೋ ಎನರ್ಜೆಟಿಕ್ ಸಪೋರ್ಟ್ ಅನ್ನೋದು ನಾವು ಹಾಕೊಂಡಿದೀವಿ ಅಂದ್ರೆ ಜೀವನದಲ್ಲಿ ಸಾಮರಸ್ಯತೆ, ಪ್ರತಿಯೊಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಮರಸ್ಯತೆ ಹೆಚ್ಚುತ್ತೆ. ಇದಿನ್ನು ಡೀಪ್ ಸೈಕಲ್ ಅಂತಂದ್ರೆ ಏನು, ಇದು ಆಳವಾದ ನಮ್ಮ ಲೇಯರ್ಸ್ ನ ಕ್ಲೀನ್ ಮಾಡುತ್ತೆ. ಪ್ಯೂರ್ ಎನರ್ಜಿ, ಬ್ರೆತ್ ಆಫ್ ಲೈಫ್, ಕ್ಲೀನ್ ಆಲ್, ಡೈಜೆಸ್ಟ್ ಆಲ್ ಇಲ್ಲಿದೆ ನೋಡಿ. ಡೈಜೆಸ್ಟ್ ಆಲ್, ಏನೇ ಒಂದು ತೊಂದರೆ ಆದ್ರೆ ಡೈಜೆಸ್ಟ್ ಆಲ್ ತಗೋಬಹುದು. ಗೋ ಟು ರೂಟ್ಸ್ ಹೋಗಿ ಇದನ್ನ ಸರಿ ಮಾಡುತ್ತೆ. ಇದು ಗೋ ಟು ರೂಟ್ಸ್ ಅಂದ್ರೆ ಕಿಡ್ನಿ, ಪ್ರತಿಯೊಂದು ಇದು ಅದು ಅಂತ ಅಲ್ಲ. ಇಲ್ಲಿ ಪವರ್ ಆಫ್ 3 ಅಂತ ಕಾಣಿಸ್ತಾ ಇದೆಯಾ. ಪವರ್ ಆಫ್ 3 ಅಂತಂದ್ರೆ ಒಂದು ಆ 3 ಅಂದ್ರೆ ವಾತ, ಪಿತ್ತ, ಕಫ. ಆಯುರ್ವೇದದಲ್ಲಿ ಇದೆ ತಾನೆ. ನಾವು ಎಲ್ಲ ದೇಹ ಆರೋಗ್ಯವಾಗಿರ್ಬೇಕಂದ್ರೆ ವಾತ, ಪಿತ್ತ, ಕಫ ಆ 3 ಬ್ಯಾಲೆನ್ಸ್ ಆಗಿದ್ರೆ ಸಾಕು, ನಮ್ಗೆ ಆರೋಗ್ಯವಾಗಿರ್ತೀವಿ ಅಂತ ಬೇಸು ಆಯುರ್ವೇದದಲ್ಲಿ ಇದೆ. ಸೊ ಇದು ಆಯುರ್ವೇದ ಪ್ರೋಗ್ರಾಮ್. ಈ ವಾತ, ಪಿತ್ತ, ಕಫ ಈ 3ನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇದಲ್ಲದೆ ಕ್ಲಾಸಿಕಲ್ ಫಿಸಿಕಲ್, ಕ್ಲಾಸಿಕಲ್ ಎನರ್ಜಿ ರೂಪದಲ್ಲಿ ನಮ್ಮನ್ನು ಸರಿಪಡಿಸುತ್ತೆ, ಫಿಸಿಕಲ್ ಆಗಿ ಕೂಡ ಸರಿಪಡಿಸುತ್ತೆ. ಆಮೇಲೆ ಕಾನ್ಫ್ಲಿಕ್ಟ್ ಬ್ಯಾಲೆನ್ಸ್ ಅಂತಂದ್ರೆ ಏನು, ನಮ್ಮ ಬ್ರೈನ್ ಅಲ್ಲಿ ಡ್ಯುಯಾಲಿಟಿ ಇರುತ್ತೆ, ಮಾಡ್ಲಾ ಬೇಡವಾ ಅಂತ. ಆವಾಗ ಕಾನ್ಫ್ಲಿಕ್ಟ್ ಬ್ಯಾಲೆನ್ಸ್ ಹಾಕೊಂಡ್ರೆ ಒಂದು ಫರ್ಮ್ ಡೆಸಿಷನ್ ತಗೊಂತೀರಾ ನೀವು, ಆತರ. ಸೊ ಡಿಫೆನ್ಸ್, ಫ್ರೆಂಡ್ಲಿ ಫ್ಲೋರಾ ರೀಬ್ಯಾಲೆನ್ಸ್ ಮಾಡುತ್ತೆ. ಇದೆಲ್ಲ ಆಯುರ್ವೇದ ಪ್ರೋಗ್ರಾಮ್. ಸೊ ಇದರಲ್ಲಿ ಆಯುರ್ವೇದ ಪ್ರೋಗ್ರಾಮ್ಸ್ ಕೂಡ ಇದಾವೆ. ಚಕ್ರಾಸ್ ಹೇಳಿದ್ನಲ್ಲ, ಚಕ್ರಾಸ್ ಬಗ್ಗೆ ಹೇಳಿದ್ದೀನಿ. ಚಕ್ರಾಸನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಬ್ಯೂಟಿ ಅಂಡ್ ಸ್ಕಿನ್, ಸೊ ಇನ್ನರ್ ಬ್ಯೂಟಿ ಅಂದ್ರೆ ನಾವು ಮುಖದಲ್ಲಿ ನಮ್ದು ಎಲ್ಲ ಗೊತ್ತಾಗುತ್ತೆ ಫೀಲಿಂಗ್ಸ್. ನಾವು ಅಂತರಂಗದಲ್ಲಿ ಆರೋಗ್ಯವಾಗಿ ಶಾಂತಿಯಾಗಿದ್ದಾಗ ನಮ್ಮ ಮುಖ ಅದಷ್ಟುಗದೇ ಬೆಳಗುತ್ತೆ. ಸೊ ಇನ್ನರ್ ಬ್ಯೂಟಿ ಅಂದ್ರೆ ನಮ್ಮ ಅಂತರಂಗದ ಶಾಂತಿಯನ್ನು ತಂದು ಕೊಡುತ್ತೆ ಇದು. ಸೊ ನಮ್ಮ ಹೇರು, ಸ್ಕಿನ್ನು, ಏಜಿಂಗು, ನೈಲು, ಉಗುರುಗಳು ಕೂಡ ಯಾವೊಂದು ಪಾರ್ಟು ಬಿಟ್ಟಿಲ್ಲ ಮಾಸ್ಟರ್ಸ್, ಯಾವೊಂದು ಪಾರ್ಟು ಬಿಟ್ಟಿಲ್ಲ. ಆ ತರ ಅಷ್ಟು ಪ್ರೋಗ್ರಾಮ್ಸ್. ನಮಗೆ ಮಚ್ಚೆಗಳು ಇರುತ್ತೆ, ಸ್ಕಾರ್ ಹಾರ್ಮೋನಿ. ಸೊ ಸ್ಕಾರ್ ಹಾರ್ಮೋನಿ ಸಿಸ್ಟಮ್. ಸ್ಕಿನ್ ಏನಾದ್ರೂ ಕೆಲವರಿಗೆ ಹೊಡಿತಾ ಇರುತ್ತೆ, ಅದನ್ನ ಸ್ಕಿನ್ ನ
ಇದು ಗ್ಲೋ ತರ ಮಾಡುತ್ತೆ. ಇದು ಲರ್ನಿಂಗ್ ಪ್ರೋಗ್ರಾಮ್ಸ್. ಲರ್ನಿಂಗ್ ಅಂದ್ರೆ ಹೇಳಿದ್ನಲ್ಲ, ನಾವು ದೊಡ್ಡವ್ರಿಗೂ ಬೇಕು, ಚಿಕ್ಕವ್ರಿಗೂ, ಓದೋ ಮಕ್ಕಳಿಗೆ ತುಂಬಾ ಬೇಕು. ಮೆಮರಿ ಇಂಪ್ರೂವ್ ಆಗುತ್ತೆ, ನಾವು ಬೇಗ ಕಲಿಯೋದು ಶುರು ಆಗುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಎಕ್ಸಾಮ್ ಫಿಯರ್ ಹೊಟ್ಟೋಗ್ಬಿಟ್ಟು ಎಕ್ಸಾಮು, ಇದು ಎಕ್ಸಾಮ್ ಸಿಸ್ಟಮ್, ಎಕ್ಸಾಮ್ ಅಕ್ಯೂಟ್ ಅಂದ್ರೆ ಒಂಥರ ಏನೋ ಕೆಲಸಕ್ಕೆ ನಾವು ಕೂಡ ಮಾಡುವಾಗ ಭಯ ಶುರು ಆಗಿರುತ್ತೆ. ಆ ಭಯವನ್ನು ತೆಗೆದಾಕುತ್ತೆ, ಸ್ಟ್ರೆಸ್ ಅನ್ನು ತೆಗೆದಾಕುತ್ತೆ. ಈ ತರ ಇದು ಲರ್ನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ. ಆಮೇಲೆ ಜಾಬ್ ಅಂಡ್ ಸ್ಲೀಪ್. ಜಾಬ್ ಹೋದಾಗ ಏನಾಗುತ್ತೆ, ನಮ್ಗೆ ಸ್ಲೀಪ್ ಇಂಬ್ಯಾಲೆನ್ಸ್ ಇರುತ್ತೆ, ನಮ್ಗೆ ಸುಸ್ತಾಗುತ್ತೆ. ಫಟಿಗ್ ಅಂದ್ರೆ ಸುಸ್ತು, ನರವುಗಳು ನರದ ದೌರ್ಬಲ್ಯ ಬರುತ್ತೆ. ಯಾಕಂದ್ರೆ ಜಾಸ್ತಿ ಕೋಪ ಇದು ಎಲ್ಲ ಇದ್ದಾಗ ನರದ್ದು ಪ್ರಾಬ್ಲಮ್ ಆಗುತ್ತೆ. ಪಾಸಿಟಿವ್ ಥಾಟ್ಸ್ ಇರಲ್ಲ, ಬೇಜಾರು, ಯಾವಾಗ್ಲೂ ಏನೋ ಒಂದು ಆಲೋಚನೆ, ಪಾಸಿಟಿವ್ ಥಾಟ್ಸು. ಮತ್ತೆ ಇದು ಬೆಡ್ ರೆಸ್ಟ್, ಬ್ಯಾಲೆನ್ಸ್ಡ್ ಸ್ಲೀಪ್, ಫೈನ್ ಫ್ಲೋ ಅನ್ನೋದೆಲ್ಲ ನಿದ್ದೆನ ನಮಗೆ ಬ್ಯಾಲೆನ್ಸ್ ಮಾಡುತ್ತೆ. ಇವಾಗ ಇಂಟರ್ನೆಟ್ ಅಡಿಕ್ಷನ್, ಮಕ್ಕಳಿಗೇನು ಮೊಬೈಲು, ಟಿವಿ ಇದನ್ನೇ ಹಿಡ್ಕೊಂಡು ಕೂತಿರ್ತಾರೆ. ಆ ಅಡಿಕ್ಷನ್ಸ್ ಕೂಡ ಇದರಲ್ಲಿ ಪ್ರೋಗ್ರಾಮ್ಸ್ ಇದೆ ಮಕ್ಕಳಿಗೆ ಸರಿ ಮಾಡುವಂಥದ್ದು. ಆಮೇಲೆ ಮೆಂಟಲ್ ಬ್ಯಾಲೆನ್ಸ್, ನಮ್ಮ ಇನ್ನರ್ ಸ್ಟ್ರೆಂಗ್ತು, ಕಂಟೆಂಟ್ಮೆಂಟು, ಏನಿದ್ರು ನಮ್ಗೆ ಒಂದು ಇದು ತೃಪ್ತಿ ಅನ್ನೋದು, ಆ ತೃಪ್ತಿ ಎಲ್ಲ ಸಿಗ್ಬೇಕಂದ್ರೆ ಮೈಂಡ್ ನಮ್ಗೆ ಸರಿಯಾಗಿರ್ಬೇಕು. ಸೊ ಫೀಲ್ ಗುಡ್, ನಾವು ಚೆನ್ನಾಗಿರ್ಬೇಕು ಅಂತ, ಇವೆಲ್ಲವೂ ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು ಅಲ್ಲದೆ ಬ್ಲೂ ಆಪ್ ಅಂತ ಇರುತ್ತೆ. ಇದರಲ್ಲಿ 3 ಆಪ್ ಇಂದ ವರ್ಕ್ ಆಗುತ್ತೆ. ಆ 3 ಆಪ್ ಅಲ್ಲಿ ಒಂದು ಪಿಂಕ್ ಆಪ್ ಬಗ್ಗೆ ನಾನು ಇವಾಗ ಹೇಳಿದ್ದೀನಿ. ಬ್ಲೂ ಆಪ್ ಅಲ್ಲಿ ಏನಿದೆ ಅಂದ್ರೆ ಅದ್ಭುತವಾದ ಪ್ರೋಗ್ರಾಮ್ಸ್ ಇದಾವೆ. ಅದರಲ್ಲಿ ಒಂದು ಆರಾ ಸ್ಕ್ಯಾನಿಂಗ್, ನಮ್ ಸುತ್ತ 7 ಲೇಯರ್ಸ್ ಇರುತ್ತೆ ಅಂತ ಹೇಳಿದ್ವಲ್ಲ, ಆ ಆರಾನ ಸ್ಕ್ಯಾನ್ ಮಾಡಿ ನಾವು ಈ ತರ ಬರುತ್ತೆ, ಎಲ್ಲಾ ಕಲರ್ಸು ಕರೆಕ್ಟ್ ಆಗಿದೆಯಾ, ಎನರ್ಜಿ ಕರೆಕ್ಟ್ ಆಗಿದೆಯಾ ಅಂತ ಈ ತರ ಬರುತ್ತೆ. ಆಮೇಲೆ ಅದನ್ನ ಇಂಬ್ಯಾಲೆನ್ಸ್ ಅಲ್ಲಿ ಆರಾನಲ್ಲಿ ಇನ್ನೇನೇನ್ ಇರುತ್ತೆ ಅಂತಂದ್ರೆ, ನಮ್ಮ ಜನ್ಮಾಂತರದ್ದು ಬ್ಲಾಕೇಜು, ನಾವು ಯಾವ ಜನ್ಮದಲ್ಲಿ ಎಮೋಷನಲ್ ಬ್ಲಾಕ್ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ. ನಮ್ಮ ಕರ್ಮ, ನಾನ್ ಮಾಡಿರೋ ಕರ್ಮನ, ನಮ್ಮ ಅಪ್ಪ ಅಮ್ಮ ಮಾಡಿರೋ ಕರ್ಮನ, ಅಜ್ಜಿ ತಾತ ಮಾಡಿರೋದ 7 ತರಗಳಿಂದ ಆ ಕರ್ಮ ನಾವು ತಂದ್ಕೊಂತ ಇದೀವ ಅಂತ ಗೊತ್ತಾಗುತ್ತೆ. ಆಮೇಲೆ ಇವಾಗ ನಾವು ಜೀವನದಲ್ಲಿ ಲೈಫ್ ಪರ್ಪಸ್ಗೆ ಅಲೈನ್ ಆಗಿದ್ದೀವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಈ ಆರಾ ಸ್ಕ್ಯಾನಿಂಗ್ ಅನ್ನೋದು ತುಂಬಾ ಅದ್ಭುತವಾದ ಒಂದು ಟೂಲ್ ಮಾಸ್ಟರ್ಸ್. ಅದರಲ್ಲಿ ನಮ್ಮ ಜೀವನ ಹಿಂದಿನ 7 ಜನ್ಮದ್ದು ಕೂಡ ನಾವು ಸರಿ ಮಾಡ್ಕೋಬಹುದು. ಆವಾಗ ಸರಿ ಮಾಡ್ಕೊಂಡಾಗ ಇವಾಗಾದ್ರೂ ನಾವು ಒಳ್ಳೆಯ ಜೀವನ ವಿಧಾನ ನಮಗೆ ಶುರು ಆಗುತ್ತೆ. ಇನ್ನು ಅಲಸ್ಕೈನ್ ಜಮ್ ಎಲೆಕ್ಸಿಯರ್ ಅಂದ್ರೇನು, ನಾವು ಎಷ್ಟೋ ಜನ ಕ್ರಿಸ್ಟಲ್ಸ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಇವಾಗ ಕ್ರಿಸ್ಟಲ್ಸ್ ಅಂದ್ರೆ ಏನಿಲ್ಲ, ನಾವು ಬಿಳಿ ಕಲ್ಲು ಹಾಕೋ, ನೀನು ಗೋಮೇಧಿಕ ಹಾಕೋ, ನೀನು ಕೆಂಪು ಹಾಕೋ ಅಂತ ಹೇಳ್ತಾ ಇರ್ತಾರಲ್ಲ, ಅವು ಕ್ರಿಸ್ಟಲ್ಸ್ ಅಂದ್ರೆ. ಇವಾಗ ಅದು ಒಬ್ಬೊಬ್ಬರು ಹೋಗೋದು ಒಂದು ಅಷ್ಟು ರೂಪಾಯಿ ಕೊಟ್ಟು ನಾವು ಅದನ್ನ ಒಂದು ಉಂಗುರ ತಗೊಂಡು ಹಾಕೊಂಡ್ರೆ ಸರಿ ಹೋಗುತ್ತಾ? ಅಲ್ಲ, ಇದು ಅದು ಕೂಡ ಫ್ರೀಕ್ವೆನ್ಸಿನೇ. ಆ ಫ್ರೀಕ್ವೆನ್ಸೀಸ್ನ ಯಾವ ಟೈಮ್ಗೆ ನಮ್ಗೆ ಯಾವ ಆ ಕಲ್ಲು ಹರಳು ಯಾವುದು ಬೇಕೋ ಅಂತ ಟ್ರೀಟ್ಮೆಂಟ್ ನ ಈ ಅಲಸ್ಕೈನ್ ಜಮ್ ಎಲೆಕ್ಸಿರ್ ಅಲ್ಲಿ ನಮ್ಗೆ ನಮ್ಮ ಇಂಡಿವಿಜುವಲ್ಗೆ ಏನ್ ಬೇಕೋ ಅದನ್ನ ಕೊಡುತ್ತೆ. ಆಸ್ಟ್ರೇಲಿಯನ್ ಬುಷ್ ಫ್ಲವರ್ಸ್ ಅಂತಂದ್ರೇನು, ಇದು ಆಸ್ಟ್ರೇಲಿಯನ್ ಬುಷ್ ಫ್ಲವರ್ಸ್ ಎಲ್ಲ ನಮ್ಮ ಎಮೋಷನಲ್ ಬಾಡಿ, ಹಿಂದಿನ ಜನ್ಮದ್ದು ಕೂಡ ಇರ್ಬೋದು ಎಮೋಷನ್ ಅಲ್ಲಿ, ಹಿಂದಿನ ಜನ್ಮದ ಬ್ಲಾಕ್ಸ್ ಕೂಡ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಬ್ಯಾಚ್ ಫ್ಲವರ್ ಕೂಡ ಸೇಮ್, ಇದೆರಡು. ಇದು ಅಮೆರಿಕಾ ಅವ್ರದ್ದು, ಇದು ಬ್ಯಾಚ್ ಫ್ಲವರ್ಸ್ ಅನ್ನೋದು ಚೈನೀಸ್ ಅವ್ರದ್ದು, ಆಸ್ಟ್ರೇಲಿಯನ್ ಬುಷ್ ಫ್ಲವರ್ಸ್ ಅವ್ರದ್ದು ಆಸ್ಟ್ರೇಲಿಯಾದವ್ರದ್ದು. ಆಮೇಲೆ ಜೀವನದಲ್ಲಿ ಏನೇ ಒಂದು ನಾವು ಧೈರ್ಯ ಸಾಹಸೆ ಅಂತ ಹೇಳ್ತೀವಲ್ಲ, ಆ ಧೈರ್ಯ ಸಾಹಸ ಕಡಿಮೆ ಇದ್ದವ್ರಿಗೆ ಕರೇಜ್ ಪ್ರೋಗ್ರಾಮ್ಸ್ ಇದೆ. ಕ್ರಿಯೇಟಿವ್ ಹೋಮಿಯೋಪತಿ ಅಂದ್ರೆ ನಮ್ ಸ್ಟ್ರೆಸ್ ಪ್ಯಾಟ್ರನ್ಸ್, ಅದರಲ್ಲಿ ಸ್ಟ್ರೆಸ್ ನ ಕಡಿಮೆ ಮಾಡೋಕ್ಕೆ ಹೋಮಿಯೋಪತಿನಲ್ಲಿ ತುಂಬಾ ಚೆನ್ನಾಗಿದೆ. ಆ ಸ್ಟ್ರೆಸ್ ನ ಕಡಿಮೆ ಮಾಡೋ ಪ್ರೋಗ್ರಾಮ್ಸ್ ಹೋಮಿಯೋಪತಿ ಥೆರಪಿ ಇಲ್ಲಿದೆ. ಆಮೇಲೆ ಶಿಜರಲ್ ಸಾಲ್ಟ್ಸ್ ಅಂತಂದ್ರೆ ಏನು, ನಮ್ ದೇಹದಲ್ಲಿ ಪೊಟ್ಯಾಷಿಯಮು, ಕ್ಯಾಲ್ಸಿಯಮು ಎಲ್ಲಾನು ಹೇಳ್ತಾ ಇರ್ತೀವಲ್ಲ, ಏನೇನೋ ಸಾಲ್ಟ್ಸ್, ಇದು ಕಡಿಮೆ ಇದೆ ನಿನ್ಗೆ, ಕಿಡ್ನಿಗೆ ಪ್ರಾಬ್ಲಮ್ ಆಗಿದೆ, ಇದು ಕಡಿಮೆ ಇದೆ, ಲಿವರ್ ಪ್ರಾಬ್ಲಮ್ ಇದೆ, ಆಲ್ಕಲೈನು ಅಂತ ಹೇಳ್ತೀವಲ್ಲ, ಅವೆಲ್ಲವೂ ನಮ್ಗೆ ತೋರಿಸ್ಬಿಟ್ಟು ಶಿಜುಲರ್ ಸಾಲ್ಟ್ಸ್ ಅಂತ ಅದರಲ್ಲಿ ಸರಿ ಮಾಡುತ್ತೆ. ವೈಟಲ್ ಸಬ್ಸ್ಟಾನ್ಸಸ್ ಅಂದ್ರೆ ಏನಂದ್ರೆ, ಈ ಗಿಡಮೂಲಿಕೆಗಳು ಹೇಳ್ತೀವಲ್ಲ, ಆ ಗಿಡಮೂಲಿಕೆಗಳು ನಾವು ಆಯುರ್ವೇದದಲ್ಲಿ ತುಂಬಾನೇ ಇತ್ತು.
ಅದಕ್ಕೆ ಇವಾಗ ಆ ಆಯುರ್ವೇದ ಗಿಡಮೂಲಿಕೆಗಳು ಕೂಡ ಫ್ರೀಕ್ವೆನ್ಸಿ ರೂಪದಲ್ಲಿ ತಯಾರು ಮಾಡಿ ನಮಗೆ ಯಾವ ವೈಟಲ್ ಸಬ್ಸ್ಟಾನ್ಸ್ ಬೇಕೋ ಅದು ನಮಗೆ ಬಾಡಿಗೆ ಸಪ್ಲೈ ಮಾಡೋ ಪ್ರೋಗ್ರಾಮ್ಸ್ ಇದೆ. ಇನ್ನು ಕೋಚ್ ಅನಾಲಿಸಿಸ್ ಅಂತಂದ್ರೆ ಏನು? ನಮ್ಮ ಜೀವನದಲ್ಲಿ ಏನೇ ಒಂದು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಂದ್ರೆ ಏನೇ ಒಂದು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ ನಾವು ಅಫರ್ಮೇಶನ್ ಹಾಕೊಂತೀವಿ, ಅಥವಾ ನಾವು ಇವಾಗ ಏನು ಹೇಗೆ ಇರ್ಬೇಕು ಅಂತ ನಮ್ಗೆ ಅನ್ಕೊಂಡಿರ್ತೀವೋ ಅದನ್ನ ಅಫರ್ಮೇಶನ್ ಬರ್ಕೊಂಡು ಅದನ್ನ ಮಾಡಿದ್ರೆ ಆ ಒಂದು ಅಫರ್ಮೇಶನ್ ನಮ್ಮ ಜೀವನದಲ್ಲಿ ನಿಜ ಆಗೋಕ್ಕೆ ಬೇಕಾದ ಎನರ್ಜಿ ಫೀಲ್ಡ್ ನ ಫ್ರೀಕ್ವೆನ್ಸಿನ ರೆಡಿ ಮಾಡಿ ನಮಗೆ ಬೇಗ ಆ ಒಂದು ಏನು ವಿಶ್ ಡಿಸೈರ್ ಫುಲ್ಫಿಲ್ ಆಗಕ್ಕೆ ಸಹಾಯ ಮಾಡುತ್ತೆ. ಐಚಿಂಗ್ ಅಂದ್ರೆ ಏನು? ಚೈನೀಸ್ ಅಲ್ಲಿ ಇದು ತುಂಬಾ ಐಚಿಂಗ್ ಅನ್ನೋದು ಒಂದು ಟ್ರೀಟ್ಮೆಂಟ್ ತುಂಬಾ ಫೇಮಸ್. ಸೊ ಚೈನೀಸ್ ಮೂಲಕವಾಗಿ ಈ ಐಚಿಂಗ್ ಅನ್ನೋ ಒಂದು ಟ್ರೀಟ್ಮೆಂಟ್ ಕೂಡ ಇದರಲ್ಲಿ ಇದೆ. ಸೊ ಇನ್ನು ನೋಡಕ್ ಹೋದ್ರೆ ಇವರು ಎಲ್ಲರಿಗೂ ಗೊತ್ತು ಈ ಗುರುಗಳು ನಮ್ಗೆ. ಸೊ ಈ ಗುರುಗಳು ಕೂಡ ಇದನ್ನ ಫಸ್ಟ್ ನಮ್ಮ ಹೀಲಿ ಇಂಡಿಯಾಗೆ ಇಂಟ್ರಡ್ಯೂಸ್ ಆದಾಗ ಇವ್ರಿಗೆ ಫಸ್ಟ್ ಹೋಗಿ ತೋರ್ಸಿದ್ರೆ ಅವರು ಎಲ್ಲ ಟೆಸ್ಟ್ ಮಾಡ್ಬಿಟ್ಟು ಅವರು ಒಂಥರ ಆಶ್ಚರ್ಯಚಕಿತರಾದಂತೆ. ಇಂಥ ಒಂದು ಡಿವೈಸ್ ಇದೆಯಾ ಅಂತ ಕಂಪನಿಯವರು ಆ ಗುರುಗಳಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಇವರು ಕೂಡ ಇವತ್ತಿಗೂ ಕೂಡ ಇವರು ಯೂಸ್ ಮಾಡ್ತಾ ಇದ್ದಾರೆ. ಇದು ಅವರ ಒಂದು ಎಷ್ಟೋ ಶಿಷ್ಯಂದ್ರು ಇದನ್ನ ಈ ಡಿವೈಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆಯವ್ರಿಗೂ ಕೂಡ ಅದನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅಂತ ಒಂದು ಅದ್ಭುತವಾದ ಇನ್ನು ಎಷ್ಟೊಂದು ಇದರಲ್ಲಿ ಮಾಡೆಲ್ಸ್ ಇರುತ್ತೆ. ಒಂದು ನಿಮಗೆ 10 ಪ್ರೋಗ್ರಾಮ್ಸ್ ಬೇಕಾ, 61 ಪ್ರೋಗ್ರಾಮ್ಸ್ ಬೇಕಾ, 98 ಪ್ರೋಗ್ರಾಮ್ಸ್ ಬೇಕಾ, 124 ಪ್ರೋಗ್ರಾಮ್ಸ್ ಬೇಕಾ, 229 ಪ್ರೋಗ್ರಾಮ್ಸ್ ಬೇಕಾ, 380+ ಪ್ರೋಗ್ರಾಮ್ಸ್ ಬೇಕಾ ಅನ್ನೋದು ನಾವು ಈ ಪ್ರೋಗ್ರಾಮ್ಸ್ ಪ್ರಕಾರ ಇದು ಡಿವೈಸು ತುಂಬಾ ಏನು ಈ ಡಿವೈಸ್ ಏನ್ ಚಿಕ್ಕದಾಗಿದೆ ಇನ್ನಿದೆ ಏನಪ್ಪಾ ಅಂತೀವಿ ನಾವು. ಆದ್ರೆ ನಾವು ಕೊಡ್ತಾ ಇರೋ ದುಡ್ಡು ಪ್ರೋಗ್ರಾಮ್ಸ್ಗೆ. ನಮ್ಗೆ ಯಾವ ಯಾವ ಪ್ರೋಗ್ರಾಮ್ಸ್ ಬೇಕೋ ಆ ಮಾಡ್ಯೂಲ್ ನಾವು ತಗೊಳ್ಬೇಕು. ಅದನ್ನ ಈ ಒಂದು ಎಷ್ಟೋ ಮಾಡ್ಯೂಲ್ಸ್ ಇದಾವೆ. ಇದು ನಾನು ತೋರ್ಸದ್ನಲ್ಲ ಮ್ಯಾಗ್ ಹೀಲಿ ಅಂತ. ಇದೊಂದು ನಮ್ಮ ಸುತ್ತ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ನ ಸರಿ ಮಾಡುತ್ತೆ. ಈ ತರ ಇಷ್ಟು ಪ್ರೋಗ್ರಾಮ್ಸ್ ಇದೆ. ಇದು ಆಲ್ಮೋಸ್ಟ್ ಒಂದು 35 ಕಂಟ್ರೀಸ್ ಅಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಟೆಸ್ಟಿಮೋನಿಯಲ್ಸ್ ಬೇಡ, ಅದು ನಮ್ಮ ನಿಜವಾದ ಟೆಸ್ಟಿಮೋನಿಯಲ್ಸ್ ತಿಂಗಳಿಗೊಂದ್ಸಲಿ ನಡೀತಾ ಇರುತ್ತೆ. ಅದನ್ನ ಯೂಸ್ ಮಾಡಿದವರು ಟೆಸ್ಟಿಮೋನಿಯಲ್ಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಸೊ ಇದು ಸೈಂಟಿಫಿಕ್ ಡಿವೈಸ್ ಒಂದು ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಕ್ವಾಂಟಮ್ ಫೀಲ್ಡ್, ಕ್ವಾಂಟಮ್ ಹೀಲಿಂಗ್ ಸೈನ್ಸ್ ಮೂಲಕವಾಗಿ ನಾವು ಪಡೆಯಬಹುದು. ನಮ್ಮ ಸುತ್ತ ಇರುವ ಆ ಎನರ್ಜಿ, ಇವಾಗ ನನ್ನ ಹಿಂದೆ ಬ್ಯಾಕ್ ಗ್ರೌಂಡ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದೇ ಕ್ವಾಂಟಮ್ ಫೀಲ್ಡ್. ಕ್ವಾಂಟಮ್ ಫೀಲ್ಡ್ ಅಲ್ಲಿ ನಂಗೆ ಏನೇನು ಬೇಕು, ಅಬಂಡೆನ್ಸ್ ಬೇಕು, ಪ್ರೀತಿ ವಿಶ್ವಾಸ ಬೇಕು, ನಾನು ಎಲ್ಲವನ್ನು ಏನು ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೂ ನಾವು ದೇವರನ್ನ ಕೇಳ್ಕೊತೀವಿ ಹಿಂಗೆ. ಸೊ ಆ ದೇವರನ್ನ ಕೇಳ್ಕೊಳ್ಳೋದು ಹೇಗೆ ನಮ್ಗೆ ನಮ್ಮ ಈ ಭೌತಿಕ ರೂಪದಲ್ಲಿ ಬರೋದು ಅಂತಂದ್ರೆ ಅದು ನಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಅದು ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಅದು ನಾವು ಧ್ಯಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲವನ್ನು ಮಾಡ್ತೀವಿ, ಯಾವುದನ್ನು ಬಿಡಬೇಡಿ. ಆದ್ರೆ ಅದು ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನೀವು ಈ ಡಿವೈಸ್ ಅನ್ನ ನೀವು ಯೂಸ್ ಮಾಡಿದಾಗ, ಈ ಒಂದು 2 ಡಿವೈಸ್ ನ ಯೂಸ್ ಮಾಡಿದಾಗ ನಿಮಗೆ 1 ವರ್ಷದಲ್ಲಿ ಆಗೋದು 1 ತಿಂಗಳಲ್ಲಿ ನೆರವೇರುತ್ತೆ. ನೀವು ಡಾಕ್ಟರ್ಗೆ ಎಷ್ಟೋ ಸಲಿ ಎಷ್ಟು ನೋಡಿ, ಡಾಕ್ಟರ್ಸ್ ಅಂತ ಹೇಳಿದ್ರೆ ಫಸ್ಟ್ ಹೋಗಿದ ತಕ್ಷಣ ಏನ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬಾ, ಯೂರಿನ್ ಟೆಸ್ಟ್ ಮಾಡಿಸ್ಕೊಂಬಾ, ಆಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಾ ಅಂತ. ಇವಾಗ ಅದೊಂದು ಫ್ಯಾಷನ್ ಆಗೋಗಿದೆ. ಯಾವ್ದು ಕೈ ಮುಟ್ಟಿ, ಹಳೆ ಕಾಲದಲ್ಲಿ ಹಿಂಗೆ ನಾಡಿ ಮುಟ್ಬಿಟ್ಟು ಡಾಕ್ಟರ್ಗಳು ಕೂಡ ಹೇಳ್ತಾ ಇದ್ರು. ಇವಾಗ ಯಾರು ಹೇಳಲ್ಲ, ನಮ್ಮ ಶರೀರನೇ ಮುಟ್ಟಲ್ಲ, ಜ್ವರ ಬಂದಿದ್ರೆ ಅಂತ ಕೂಡ ಹಿಂಗ್ ಮುಟ್ಟಲ್ಲ, ಏನಿಲ್ಲ ಹೋಗು ಟೆಸ್ಟ್ಗಳು ಮಾಡಿಸ್ಕೊಂಡ್ ಬಾ ಅಂತ ಹೇಳ್ತಾರೆ. ಎಷ್ಟು ಖರ್ಚು ಮಾಡ್ತೀವಿ ಒಂದೊಂದು ಕಾಯಿಲೆಗೆ. ನಮ್ಗೆ ಚಿಕ್ಕ ಜ್ವರ ಬಂದ್ರು ಕೂಡ ಹೋಗು, ನಿಮ್ಗೆ ಏನಾದ್ರೂ ಇದು ಅದು ವೈರಲ್ ಫೀವರಾ ಅಥವಾ ಬ್ಯಾಕ್ಟೀರಿಯಲ್ ಫೀವರಾ ಅನ್ನೋದು ತಿಳ್ಕೊಳಕ್ಕೆ ಕೂಡ ಟೆಸ್ಟಿಂಗ್ ಕಳಿಸ್ತಾರೆ. ಸೊ ಇದರಲ್ಲಿ ಇದೇ ಅನಾಲಿಸಿಸ್ ಮಾಡುತ್ತೆ, ಇದೇ ನಮ್ಗೆ ಟ್ರೀಟ್ಮೆಂಟ್ ಕೂಡ ಕೊಡುತ್ತೆ. ನಮ್ಗೆ
ಎಷ್ಟೋ ದುಡ್ಡು ಇದ್ರಲ್ಲೇ ಉಳಿತಾಯ ಆಗುತ್ತೆ. ಆಮೇಲೆ ಈ ಒಂದು ಡಿವೈಸು ಒಬ್ಬರಿಗೆ ಒಂದು ಅಲ್ಲ ಮಾಸ್ಟರ್, ಒಬ್ಬರಿಗೆ ಒಂದಲ್ಲ, ಇಡೀ ಮನೆಗೆ ಒಂದು ತಗೊಂಡ್ರೆ ಸಾಕು. ಆ ಆಮೇಲೆ ನಾವು ಇವಾಗ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸ್ತಾ ಇರ್ತೀವಿ. ಆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಒಬ್ಬೊಬ್ಬರಿಗೆ ಮಿನಿಮಮ್ 25,000 ಬೇಕು. ಅದೇನಾದ್ರೂ ವಾಪಸ್ ಬರುತ್ತಾ ನಮ್ಗೆ? ಮನೆಯಲ್ಲಿ 5 ಜನ ಇದ್ರೆ 5 25 1,25,000 ಅಂತಂದ್ರೆ ಏನು? 1,25,000ಕ್ಕೆ ಏನಾದ್ರೂ ಅವ್ರು ಗ್ಯಾರಂಟಿ ಕೊಡ್ತಾರಾ ನಮ್ಗೆ ರೋಗ ಬರಲ್ಲ ಅಂತ? ಅಥವಾ ಮುಂದಕ್ಕೆ ನೀನು ಚೆನ್ನಾಗಿರ್ತೀಯ ಅಂತ ಹೇಳ್ತಾರ? ನೀನ್ ರೋಗ ಬೀಳು, ನೀನು ಹಾಸ್ಪಿಟಲೈಸ್ ಆಗು, ಅವಾಗ ನಾವು ದುಡ್ಡು ಕೊಡ್ತೀವಿ ಅಂತಾರೆ. ಅದರಿಂದ ನಮ್ಗೆ ಯಾವ ರೋಗಾನು ಕಡಿಮೆ ಆಗಲ್ಲ. ಅದು ಫ್ಯೂಚರ್ ಅಂತ ನಾವು ಸೇವ್ ಮಾಡ್ತಾ ಇದ್ದೀವಿ. ಸೇವಿಂಗ್ಸ್ ಅಂತಲ್ಲ ಅದು. ಆಕ್ಚುಲಿ ಅದೇನು ವಾಪಸ್ಸೇ ಬರಲ್ಲ ನಮ್ಗೆ, ಅದರಿಂದ ರಿಟರ್ನ್ಸ್ ಏನು ಇಲ್ಲ. ಆದ್ರೆ ಅದೇ 1,00,000 ಚಿಲ್ಲರೆಗೆ ಇದನ್ನ ತಗೊಂಡ್ರೆ ನಾವು ಜೀವನ ಪರ್ಯಂತ, ಇದು ಲೈಫ್ ಟೈಮ್, ಜೀವನ ಪರ್ಯಂತ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇದು ನಮ್ಗೆ ಸಹಾಯ ಮಾಡುತ್ತೆ, ಅನಲೈಸ್ ಮಾಡುತ್ತೆ, ಟ್ರೀಟ್ಮೆಂಟ್ ಕೊಡುತ್ತೆ, ಈ ತರ. ಆದ್ಮೇಲೆ ನಾವು ಮೊಬೈಲ್ಗಳು ಅಷ್ಟೇ. ಒಂದು ಮೊಬೈಲ್ ಫಸ್ಟ್ ಬಂದಾಗ ಏನ್ ಹೇಳ್ತಾ ಇದ್ರು, ಫಸ್ಟ್ ಮೊಬೈಲ್ ಇತ್ತಂದ್ರೆ ಅವರು ತುಂಬಾ ದೊಡ್ಡ ಸಾಹುಕಾರರೇ ಮೊಬೈಲ್ ಇಟ್ಕೊಳ್ಳೋದು ಅಂತ ಇದ್ರು. ಇವಾಗ ಆರ್ಡಿನರಿ ಕಸ ಗುಡ್ಸೋರ್ಗು ಇರುತ್ತೆ, ಕೆಲ್ಸದವ್ರಿಗೂ ಇರುತ್ತೆ, ರೋಡ್ನಲ್ಲಿ ಏನೇ ಒಂದು ಮನೆ ಕಟ್ಟೋರ್ಗು, ಪ್ರತಿಯೊಬ್ಬರಿಗೂ ಮೊಬೈಲ್ ಅನ್ನೋದು ಸರ್ವಸಾಧಾರಣ ಆಗಿದೆ. ಅದೇ ರೀತಿ ಇದು ಫ್ಯೂಚರ್ ಜನರೇಷನ್ ಡಿವೈಸ್ ಅಂತಂದ್ರೆ ಏನು? ಫ್ಯೂಚರ್ ಅಲ್ಲಿ ಯಾರು ಈ ಕೆಮಿಕಲ್ ಮೆಡಿಸಿನ್ಸ್ ತಿಂದು 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 ಬೇಜಾರಾಗೋಗ್ಬಿಟ್ಟಿದೆ. ಪ್ರತಿಯೊಬ್ರು ಈ ಮೆಡಿಸಿನ್ಸ್ ಇಂದಾನೇ ಗ್ಯಾಸ್ಟ್ರಿಕ್ ಆಗ್ತಿರೋದು, ಮೆಡಿಸಿನ್ಸ್ ಇಂದಾನೇ ಸೈಡ್ ಎಫೆಕ್ಟ್ ಆಗ್ತಾ ಇರೋದು ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಆ ಮೆಡಿಸಿನ್ಸ್ ನ ತಪ್ಪಿಸ್ಕೋಬಹುದು ನಾವು. ಅಂತ ಒಂದು ಅದ್ಭುತವಾದ 2 ಡಿವೈಸ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದೀನಿ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವಾಗ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಕ್ವಶನ್ ಇದ್ರೆ ಕೇಳಬಹುದು. ಇನ್ನು ಏನಾದ್ರೂ ವಿವರಗಳು ಬೇಕಂದ್ರೆ ಕೇಳಬಹುದು. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು. ಅವರು ನೋಡ್ರಿ ಇಷ್ಟೊಂದು ಅದ್ಭುತವಾದಂತ ನಾಲೆಜ್ ಅನ್ನು ಕೊಟ್ರು ಇಷ್ಟು ತನಕ. ಕನ್ನಡದಲ್ಲಿ ಎಲ್ಲವೂ ಇಂಗ್ಲಿಷ್ ಅಲ್ಲೇ ಇರ್ತಾ ಇತ್ತು. ವಂಡರ್ಫುಲ್ ಮೇಡಮ್ ಅವ್ರದ್ದು. ಮೊದ್ಲು ನಾವೆಲ್ಲರೂ ಅವ್ರಿಗೆ ಅಪ್ರಿಶಿಯೇಟ್ ಮಾಡೋಣ. ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಕೇಳಿ, ಯಾಕಂದ್ರೆ ನಮ್ಮವರೇ ಇದಾರ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಕೇಳ್ರಿ. ಥ್ಯಾಂಕ್ ಯು ಮೇಡಮ್, ವಂಡರ್ಫುಲ್ ವಿಸ್ಡಮ್. ಥ್ಯಾಂಕ್ ಯು ಸೋ ಮಚ್. ಯಾರು ಏನು ಹೆಸಿಟೇಟ್ ಮಾಡಬೇಡಿ. ನಿಮ್ಗೆ ಏನೇನ್ ಕ್ಲಾರಿಫಿಕೇಶನ್ ಬೇಕೋ ಪ್ರತಿಯೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಇನ್ನೂ ವಿವರವಾಗಿ ಬೇಕು ಅಂತಂದ್ರೆ ಲೈವ್ ಡೆಮೋ ಕೂಡ ತೋರಿಸ್ತೀವಿ. ವೀಕ್ಲಿ ಒನ್ಸ್ ಇಲ್ಲಿ ಒಂದು ಸೆಷನ್ ನಡೆಯುತ್ತೆ, ಅಲ್ಲಿ ನೀವು ಜಾಯಿನ್ ಆದ್ರೆ ನಿಮ್ಗೆ ಲೈವ್ ಆಗಿ ಅದನ್ನ ನಿಮ್ಮ ಒಂದು ಅನಾಲಿಸಿಸ್ ಮಾಡಿ, ನಿಮ್ಮ ಒಂದು ಪ್ರತಿಯೊಂದು ಏನು ಆರ್ಗಾನ್ಸು, ನಿಮ್ಮ ಒಂದು ಎನರ್ಜಿ ಫೀಲ್ಡ್ ಹೇಗಿದೆ, ಅವೆಲ್ಲವೂ ಕೂಡ ನಾವು ಲೈವ್ ಡೆಮೋ ಮಾಡಿ ತೋರಿಸಬಹುದು. ವೀಕ್ಲಿ ಒನ್ಸ್ ಅದು ನಡೆಯುತ್ತೆ, ಆದ್ರೆ ಬೆಂಗಳೂರಲ್ಲಿ ಮಾತ್ರ. ಸೊ ನಿಮ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಂದ್ರೆ ಕೇಳಿದ್ರು. ಯಾರಿಗೂ ಏನು ಕ್ವಶನ್ ಇಲ್ಲ ಅಂತ ಅನ್ಕೊಂತೀನಿ. ಇಲ್ಲಿ ಯಾರಾದ್ರೂ ನಮ್ಮ ಗೊತ್ತಿರೋರು ಏನಾದ್ರೂ ಅವ್ರಿಗೆ ಅನುಭವ ಆಗಿದ್ರೆ ಹೇಳ್ತೀರಾ? ಇದು ಯೂಸ್ ಮಾಡಿರೋರು. ಅಲಕ್ನಂದ. ಹಾ ಮೇಡಮ್, ನಮಸ್ತೆ ಮೇಡಮ್. ಎಕ್ಸ್ಪೀರಿಯನ್ಸ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಕ್ಲಾಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ, ಅರ್ಥ ಆಗೋ ತರ. ಫಸ್ಟ್ ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಾನು ಲಾಸ್ಟ್ ಮೇ ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಹೀಲಿನ. ನನ್ನ ಲೈಫ್ ಅಲ್ಲಿ ಒಂದ್ ಬದಲಾವಣೆ ಅಂತ, ಶಿಫ್ಟ್ ಅಂತ ಹೇಳ್ತಾರಲ್ಲ, ಅದನ್ನ ನಿಜವಾಗ್ಲೂ ನಾನು ಹೀಲಿಂದ ಕಂಡ್ಕೊಂಡಿದ್ದೀನಿ ಮೇಡಮ್. ನೀವ್ ಹೀಲಿನ ನೀವೇ ನಂಗೆ ಪರಿಚಯ ಮಾಡಿಸಿದ್ದು, ಅದಕ್ಕೆ ನಾನು ಹೃದಯಪೂರ್ವಕವಾದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ನನ್ಗೆ ಕೆಲವೊಂದು ಪಾಯಿಂಟ್ಸ್ ಎಕ್ಸ್ಪೀರಿಯನ್ಸ್ ನ ಹೇಳಕ್ ಇಷ್ಟಪಡ್ತೇನೆ. ಏನಂದ್ರೆ ಮೇನ್ ಆಗಿ ನನ್ನ ಮಗನ ವಿಷಯದಲ್ಲಿ ಬಂದ್ರೆ, ಅವನ್ಗೆ ಓದಕ್ಕೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲೇ ಇಲ್ಲ. ಅವನು ತುಂಬಾ ಆವರೇಜ್ ಸ್ಟೂಡೆಂಟ್. ಅವನ್ ಮೊದ್ಲಿಂದಾನು ಆವರೇಜ್ ಸ್ಟೂಡೆಂಟ್ ಆಗೇ ಇದ್ದ. ಯಾವಾಗ ನಾ ಹೀಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡೋದ್ನು, ಅವ್ನ್ ಲಾಸ್ಟ್ ಸೆಮ್ ಅಲ್ಲಿ ಇಂಜಿನಿಯರ್
ಇವಾಗ 5th ಸೆಮ್ 4th ಸೆಮ್ ಅಲ್ಲಿ ಅವನ್ಗೆ 80% ಆಯ್ತು ಮ್ಯಾಮ್. ಮೊದ್ಲೆಲ್ಲ ಒಂದು ಕಡಿಮೆ ಪರ್ಸೆಂಟೇಜ್ ಬರ್ತಾ ಇತ್ತು, ಇವಾಗ ಇಂಪ್ರೂವ್ ಆಗಿದ್ದಾನೆ. ಮತ್ತೆ ಅವನೇ ಹೇಳ್ತಾನೆ, ಆ ನನ್ಗೆ ಇದು ಹೀಲಿ ಹಾಕಿದ್ಮೇಲೆ ನನ್ಗೆ ಈ ತರ ಚೇಂಜಸ್ ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನ್ಗೆ ಒಂದ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಅವನ್ದು ಎಕ್ಸಾಮ್ ಟೈಮ್ ಅಲ್ಲಿ ಎಕ್ಸಾಮ್ ಅಕ್ಯೂಟ್ ಅಂತ ಬಿಟ್ಟು ಒಂದು ಪ್ರೋಗ್ರಾಮ್ ಇತ್ತು, ಅದನ್ನ ಹಾಕೊಂಡಿದ್ದ. ಆಮೇಲೆ ಅವನ್ಗೆ ಯಾವ ಥಾಟ್ಸ್ನೇ ಬರ್ತಾ ಇಲ್ಲ, ಅಂದ್ರೆ ಟೆನ್ಷನ್ನೇ ಆಗಿಲ್ಲ ಅವನ್ಗೆ. ಬಂದ್ಬಿಟ್ಟು ಮನೆಗೆ, ಅಮ್ಮ ನನ್ಗೆ ಏನೋ ಅಬ್ನಾರ್ಮಲ್ ಅನ್ಸ್ತಾ ಇದೆ, ನನ್ಗೆ ಯಾವ ಟೆನ್ಷನ್ ಅನ್ಸ್ತಾ ಇಲ್ಲ, ದಿನ ಒಂಥರ ಏನೋ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾ ಇದ್ರೆ ಅವಾಗ ಗೊತ್ತಾಯ್ತು. ಸೊ ಸಮಥಿಂಗ್ ಈ ಪ್ರೋಗ್ರಾಮ್ ಹಾಕೊಂಡ್ಮೇಲೆ ಆ ಟೆನ್ಷನ್ ಇಂದ ಅವನು ಹೊರಗಡೆ ಬಂದ ಅಂತ ಹೇಳ್ಬಿಟ್ಟು ಅದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಅದು ಇದು ಒಂದು 4-5 ಮಂತ್ಸ್ ಬ್ಯಾಕ್ ದಾದ್ರೆ, ಇವಾಗ ರೀಸೆಂಟ್ ಆಗಿ ನಂಗೆ 3 ಡೇಸ್ ಇಂದ ಆಯ್ತಾ, 3 ಡೇಸ್ ಇಂದ ನಾನ್ ಮತ್ತೆ ಅವನಿಗೆ ಹೀಲಿ ಹಾಕಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಅವನೇ ಹೇಳಕ್ ಸ್ಟಾರ್ಟ್ ಮಾಡಿದಾನೆ, ಕೇಳ್ದ ನಿನ್ನೆ ಬಂದ್ಬಿಟ್ಟು ಕೇಳ್ತಾನೆ, ಅಮ್ಮ ನೀನ್ ನನ್ಗೆ ಹೀಲಿ ಹಾಕಕ್ ಸ್ಟಾರ್ಟ್ ಮಾಡಿದೀಯಲ್ಲ ಅಂತಂದ. ಹೌದು, ಹಿಂಗ್ ಗೊತ್ತಾಯ್ತಂದ್ರೆ, ನೋಡು ನಾನ್ ರಾತ್ರಿ ಬೇಗ ಮಲ್ಕೊಂತಾ ಇದೀನಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ನ್ ಮಲ್ಗ್ಬೇಕಾದ್ರೆ ಅವ್ನ್ ನಾವು ಬಾಯಿಂದ ಹೇಳಿದ್ರೆ ಬಿಡು, ಈ ತರ ಮೊಬೈಲ್ ಎಲ್ಲಾ ನೋಡ್ಬೇಡ, ಈ ತರ ಇರು ಆ ತರ ಇರು ಅಂತಂದ್ರೆ ಎಲ್ಲಾರ್ ಮನೇಲೂ ಎಲ್ಲರೂ ಫೇಸ್ ಮಾಡ್ತಾರೆ, ನಾನೂನು ಫೇಸ್ ಮಾಡ್ತಾ ಇದ್ದೀನಿ. ಆ ತರ ಕೇಳಲ್ಲ, ಮಕ್ಳ ಮಾತ್ ಕೇಳಲ್ಲ ಆ ತರ. ಸೊ ಅವನು ಆರಾಮಾಗಿ ಅವನ್ ಪಾಡಗ ಅವನು ಮಲ್ಕೊಂಬಿಟ್ಟ. ನಿದ್ದೆ ಅಷ್ಟು ಚೆನ್ನಾಗ್ ಬರುತ್ತೆ ಅಂದ್ರೆ ಅಷ್ಟು ಚೆನ್ನಾಗ್ ಬರುತ್ತೆ ಮ್ಯಾಮ್. ಆಮೇಲೆ ನನ್ಗೆ ಈ ತರ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಆಕ್ಚುಲಿ ನನ್ನ ತಾಯಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅವ್ರು ಆಕ್ಚುಲಿ 1 ತಿಂಗಳಾಯ್ತು ತೀರ್ಕೊಂಡು. ಅವರು ಆ ಸ್ಟೇಜ್ ಅಲ್ಲೂನು ನನ್ಗೆ ತುಂಬಾ ಹೆಲ್ಪ್ ಮಾಡಿತು, ನನ್ಗೆ ಅವ್ರನ್ನ ಹೀಲ್ ಮಾಡಕ್ಕೆ. ತುಂಬಾ ಅಂದ್ರೆ ತುಂಬಾ, ಇಲ್ಲಾಂದ್ರೆ ಇನ್ನೂ ತುಂಬಾ ಜಾಸ್ತಿ ಸಫರ್ ಆಗ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಅವರು ಹೋದ್ರು. ಎಲ್ಲರೂ ಹೋಗ್ಬೇಕು ಒಂದಿನ, ಅವ್ರದ್ದು ಒಂದು ಏಜ್ ಟೈಮ್ ಆಯ್ತು, ಹೊರಟ್ರು ಆಯ್ತಾ. ಬಟ್ ಅವ್ರಿಗೆ ನಾನು ಯೂಸ್ ಮಾಡಿದಾಗ ಅವ್ರಿಗೆ ತುಂಬಾ ಚಳಿ ಅಂದ್ರೆ ಚಳಿ, ಅವ್ರ ಕಾಲ್ ಕೆಳಗಡೆನೆ ಇಳಕ್ ಇಷ್ಟ ಪಡ್ತಾ ಇರ್ಲಿಲ್ಲ ಅಂತ ಇದ್ರಲ್ಲಿ ಇದ್ರು. ಅವಾಗ ನಾನು ಅವ್ರಿಗೆ ಶಿವರ್ ಪ್ರೋಗ್ರಾಮ್ ಹಾಕಿದ್ದೆ. ಅವ್ರ ನಿಜವಾಗ್ಲೂ ಮ್ಯಾಮ್ ನಾವ್ ಚಳಿ ಅಂದ್ರು ಅವ್ನ್ ಚಳಿ ಅಂತಂದಿಲ್ಲ. ನನ್ಗೆ ಈ ತರ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ನನ್ನ ಹೀಲಿಯಿಂದ ತುಂಬಾ ಯೂಸಸ್ ಪಡ್ಕೊಂಡಿದೀನಿ. ಅದಕ್ಕೆ ನಾನ್ ನಿಮ್ಗೆ ಪರ್ಸನಲಿ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ. ಹಾಗೆ ಹೀಲಿಗೂ ಸಹ ನನ್ನ ಗ್ರಾಟಿಟ್ಯೂಡ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದಿನ ಎಕ್ಸ್ಪೀರಿಯನ್ಸ್, ತುಂಬಾ ಇದೆ ಎಕ್ಸ್ಪೀರಿಯನ್ಸ್, ಎಷ್ಟು ಸಾಕು ಅಂತ ಅನ್ಕೊಂತೇನೆ. ನಿಜವಾಗ್ಲೂ ಇದು ದಿನನಿತ್ಯದ ಜೀವನದಲ್ಲಿ ನಮಗೊಂದು ಸಂಜೀವಿನಿ ಅಂತೆ, ಒಂದು ಡಿವೈನ್ ಡಿವೈಸ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಒಂದು ಏನೇ ಬರ್ಲಿ ನನ್ಗೆ ಹೀಲಿ ಇದೆ, ನಾನು ಅನಾಲಿಸಿಸ್ ಮಾಡ್ಕೋತೀನಿ ಅಂತ ಫಸ್ಟ್ ನಾವು ಹೀಲಿನೇ ತಗೊಂಡು ಅನಾಲಿಸಿಸ್ ಮಾಡ್ಕೊಂತೀವಿ. ಒಂದ್ ದಿವಸ ಹಾಗೆ ಆಗಿತ್ತು ನನ್ಗೆ. ತುಂಬಾ ಇಲ್ಲಿ ಎದೆ ನೋವು ಅಂದ್ರೆ ನೋವು, ಏನಾಗ್ತಾ ಇದೆ ನನ್ಗೆ, ತಲೆ ಎಲ್ಲ ಏನು ಗೊತ್ತಾಗ್ತಿಲ್ಲ ನನ್ಗೆ. ಇನ್ನು ನಾನ್ ನಮ್ಮ ಹಸ್ಬೆಂಡ್ಗೆ ಹೇಳ್ದೆ, ನೀ ಹಾರ್ಟ್ ಡಾಕ್ಟರ್ ಹತ್ರ ಹೋಗೋಣ ಅಂತ ಮಧ್ಯರಾತ್ರಿ ಎಬ್ಬಿಸ್ದೆ ನಾನು. ನೋವು ನೋವು ಅಂತಂದ್ರೆ ಅದು ಹೀಲಿ ಇದೆಯಲ್ಲ ನೋಡ್ಕೊ ನೀನು ಅಂತ ಹೇಳಿದ್ರು. ಆವಾಗ ಹೀಲಿನಲ್ಲಿ ಅನಾಲಿಸಿಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್, ಟೆನ್ಷನ್, ಆಂಗ್ಸೈಟಿ ಅಂತ ಬಂತು. ಸೊ ಇಮ್ಮಿಡಿಯೇಟ್ ಆ ಮಧ್ಯರಾತ್ರಿ ನಾನು ಆ ಗ್ಯಾಸ್ಟ್ರಿಕ್ದು, ಆಂಗ್ಸೈಟಿದು, ಟೆನ್ಷನ್ದು ನಾನು ರನ್ ಮಾಡಿದ್ಮೇಲೆ ಚೆನ್ನಾಗಿ ನಿದ್ದೆ ಬಂತು. ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ನಾರ್ಮಲ್ ಆಗಿ ಇದ್ದೆ. ಆ ತರ ಎಷ್ಟೋ ಜನಕ್ಕೆ ನಾನು ಹೇಳಿದೆ, ಹೀಲಿನಲ್ಲಿ ಗೊತ್ತಾಗುತ್ತೆ ನಮ್ಗೆ ಏನು. ಆವಾಗ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದ್ರೆ ಹಾರ್ಟ್ ಇದು ಗೊತ್ತಾಗುತ್ತೆ, ಲಂಗ್ಸ್ ಪ್ರಾಬ್ಲಮು ಅಥವಾ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್, ಪ್ರತಿ ಒಂದು ನಮ್ಗೆ ಗೊತ್ತಾಗುತ್ತೆ. ನಾವು ಈ ಬಯೋ ಎನರ್ಜೆಟಿಕ್ ಪ್ರೋಗ್ರಾಮ್ಸ್ ಅಂತ ಹೇಳಿದಿನಲ್ಲ, ಎಷ್ಟೊಂದಿದೆ, ಐದೇನೋ ಇದೆ. ಬಯೋ ಎನರ್ಜೆಟಿಕ್, ಎನರ್ಜಿ ಸಪೋರ್ಟು, ಮತ್ತೆ ಡಿಫೆನ್ಸು, ಮತ್ತೆ ವೈಟಲೈಸೇಷನು, ಇವೆಲ್ಲ ಇದಾವಲ್ಲ, ಅದು ನಮ್ಮ ದೇಹಕ್ಕೆ ಬರಕ್ಕೆ ಮುಂಚೆನೆ ನಮ್ಮ ಎನರ್ಜಿ ಫೀಲ್ಡ್ ನ ಕ್ಲೀನ್ ಮಾಡುತ್ತೆ ಅಂತಂದ್ರೆ, ಇನ್ನು ಅದಕ್ಕಿಂತ ಒಂದು ಅದ್ಭುತವಾದ ಡಿವೈಸು ನಾನು ಎಂದೂ ನೋಡೇ ಇಲ್ಲ. ಸೊ ಅಷ್ಟು ಇನ್ನು ಎಷ್ಟೊಂದ್ ಜನ ಇದಾರೆ ತಗೊಂಡಿರೋರು. ಬಸವಂತಿ ಹೇಳ್ತೀರಾ? ಬಸಂತಿ ನಿಮ್ದು ಹೇಳ್ರಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ನಿಮ್ ಮನೆ ಒಳಗಡೆ, ಬಹಳ ಜನರಿಗೆ ಇನ್ಸ್ಪಿರೇಷನ್ ಆಗತ್ತೆ. ಸೊ ನೀವು ಹಂಚ್ಕೊಂಡ್ರೆ ಅದು
ಅದಕ್ಕೆ ಒಂದು ನಾವು ಏನೇ ಆಗ್ಲಿ ನಮ್ಮ ಸಂಪ್ರದಾಯದಲ್ಲಿ ಗ್ರಾಟಿಟ್ಯೂಡ್ ತೋರಿಸ್ತೀವಿ, ಥ್ಯಾಂಕ್ ಯು ಅಂತೀವಿ. ಸೊ ಇವಾಗ ನಾವು ಯಾರಿಗೆ ಥ್ಯಾಂಕ್ಸ್ ಹೇಳ್ತಾ ಇರೋದು? ಯೂನಿವರ್ಸ್ಗೆ, ನಮ್ಮ ಕ್ವಾಂಟಮ್ ಫೀಲ್ಡ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಇದು ಜನರಿಗಲ್ಲ, ನನಗಲ್ಲ, ನಿಮ್ಗಲ್ಲ, ಹೀಲಿ ಡಿವೈಸ್ಗಲ್ಲ, ಯಾರಿಗೂ ಅಲ್ಲ, ನಮ್ಮ ಕ್ವಾಂಟಮ್ ಫೀಲ್ಡ್ಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸೊ ನಿಮ್ಮ ಥ್ಯಾಂಕ್ಸ್ ನೀವು ಹೇಳ್ಕೊಳ್ಳಿ. ಹನುಮಂತ್ ಮಂಜುನಾಥ್ ಅವರೇ, ಹೇಳಿ ಸರ್. ಮಂಜುನಾಥ್ ಅವರೇ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ. ತುಮಕೂರಿಂದ ಮಾತಾಡ್ತಿರೋದು ಮಂಜುನಾಥ್ ಮೇಡಮ್ ಅವರೇ. ಗೊತ್ತಾಯ್ತು, ಹೇಳಿ ಸರ್. ಅದೇ ನಾನು ಪ್ರಾಣಿ ಕೀಲರ್, ಆಕ್ಚುಲಿ ಒಂದು 25 years ಇಂದ ಪ್ರಾಣಿ ಕೀಲರು. ಇವಾಗ ನನಗೆ ಸುಮಾರು ಜನ ಕ್ಲೈಂಟ್ಸ್ ನನಗೆ ಎಷ್ಟೆಷ್ಟೋ ಮಧ್ಯರಾತ್ರಿ ಅವಾಗೆಲ್ಲ ಫೋನ್ ಮಾಡಿ ಏನೋ ಪ್ರಾಬ್ಲಮ್ ಆದಾಗ ನಮ್ಮನ್ನ ಹೀಲ್ ಮಾಡ್ತಿದ್ದೆ. ಮಾಮೂಲಿ ನಾನೇನ್ ಕಲ್ತಿದ್ದೆ, ನಾ ವಿದ್ಯೆ ಮಾಡ್ತಿದ್ದೆ. ಈ ಡಿವೈಸ್ ತಗೊಂಡಾದ್ಮೇಲೆ ಈಗ ಅವ್ರಿಗೆ ಇಂಥ ಪ್ರಾಬ್ಲಮ್ ಇದೆ ಅಂತ ಅಂದಾಗ half an hour ಸುಮ್ನೆ ಇದ್ಬಿಡಿ, ನಿಮ್ದು half an hour ಕ್ಲಿಯರ್ ಆಗುತ್ತೆ ಅಂತ ಭರವಸೆ ಹೇಳ್ಬಿಡ್ತೀನಿ ನಾನು. ಆಮೇಲೆ ಇದಕ್ಕೆ half an hour ಆದ್ಮೇಲೆ ಅವರೇ ಫೋನ್ ಮಾಡ್ತಾರೆ, ಸರ್ ನಾವು ನಮ್ಗೆ ಏನ್ ಮಾಡಿರಿ ಇಷ್ಟು ಬೇಗ ಕ್ಲಿಯರ್ ಆಗಕ್ಕೆ? ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ನುಂಗಿರಿ, ಇಷ್ಟು ಬೇಗ ಕ್ಲಿಯರ್ ಆಗಲ್ಲ, ನೀವೇನ್ ಮಾಡ್ರಿ ಮ್ಯಾಜಿಕ್ ಅಂತಾರೆ. ಈಗ ಈ ತರ ನನಗೆ ಸಿಕ್ಕಾಪಟ್ಟೆ ಒಂಥರ ಚಮತ್ಕಾರಿಗಳಾಗ್ತಾ ಇದೆ ಈಗ. ಈಗ ಸಾಕಷ್ಟು ಜನ ಇವತ್ತು ನಾ ಎಷ್ಟೇ ಏನೇ ಪ್ರಾಬ್ಲಮ್ ಬಿಡ್ರಿ, ನಮ್ಮ ಮಂಜುನಾಥ್ ಇದಾರೆ ಅಂತ ಫೋನ್ ಮಾಡ್ರೆ ಸರಿ ಮಾಡ್ತಾನೆ ನಮ್ಮ ಆರೋಗ್ಯ ಆ ಮಟ್ಟಕ್ಕೆ ಆಗಿದೆ ಮೇಡಮ್. ಈಗ ನಾನು ಇವಾಗ ಯಾವಾಗ್ಲೂ ಎಷ್ಟೋ ನಾನು ಹೇಳ್ಬಿಟ್ಟಿದ್ದೀನಿ ಎಲ್ಲಾರ್ಗುನು, ಆರೋಗ್ಯ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಎನಿ ಟೈಮ್ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಗೆ ಏನೇ ಪ್ರಾಬ್ಲಮ್ ಆಗ್ಲಿ, ಮಧ್ಯರಾತ್ರಿ ಆಗ್ಲಿ, ನೀವು ನನಗೆ ಫೋನ್ ಮಾಡಿ, ನಾನ್ ನಿಮ್ದೇನ್ ಸಮಸ್ಯೆ ಇದ್ರು ಆರೋಗ್ಯದ ಬಗ್ಗೆನ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಈ ತರ ಎಲ್ಲ ಹೇಳಿ. ಈಗ ಸಾಕಷ್ಟು ಜನ ಕ್ಲೈಂಟ್ ಜಾಸ್ತಿ ಆಗ್ತಾ ಇದಾರೆ, ಬಟ್ ನನಗೆ ಹೀಲ್ ಮಾಡಕ್ ಆಗ್ತಿಲ್ಲ. ಬಟ್ ನಾನು ಮ್ಯಾನ್ಯಲ್ ಹೀಲು ಮಾಡ್ತೀನಿ, ಡಿವೈಸ್ ಅಲ್ಲಿ ಹೀಲಿಂಗ್ ಮಾಡ್ತೀನಿ. ಬಟ್ ಇವಾಗ ಇದು ಡಿವೈಸ್ ಬಂದ್ಮೇಲೆ ನಮ್ ಕೈಗೆ ನಂದು ಟೋಟಲ್ ಯಾರೋ ಮೇಡಮ್ ಹೇಳಿರ್ ಪಾಪ, ನಾವ್ ಟೋಟಲಿ ಲೈಫ್ ನಮ್ದೆಲ್ಲ ಚೇಂಜ್ ಆಗಿದೆ ಅಂತ. ಇದು 100% ಮೇಡಮ್ ಚೇಂಜ್ ಆಗಿದೆ ಮೇಡಮ್ ನಮ್ದಂತೂ. ಈಗ ನಮ್ಗೆ ಎಲ್ರು ಕೆಲವರು ನನ್ ಗುರುಗಳು ಅಂತಾರೆ, ಕೆಲವರು ಡಾಕ್ಟರ್ಗಳು ಅಂತಾರೆ ನಮ್ಗೆ. ನಾನು ಅವ್ರಿಗೆ ಹೇಳ್ತೀನಿ, ನಾನು ನಿಮ್ ತರ ಮನುಷ್ಯ, ನಾನೇನ್ ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ, ಏನೋ ಭಗವಂತ ಒಂದು ವಿದ್ಯೆ ಕೊಟ್ಟರೆ, ಜೊತೆಗೆ ಒಂದು ಡಿವೈಸ್ ಇದೆ, ಇದರಿಂದ ನಾನು ಒಂದು ಹೀಲ್ ಮಾಡ್ತಾ ಇದ್ದೀನಿ, ಎಲ್ರಿಗೊಂದು ಆರೋಗ್ಯ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈ ಎಲ್ರು ಒಂದು ಪ್ರೀತಿ, ವಿಶ್ವಾಸ, ಒಂಥರ ಏನ್ ಅಟ್ರಾಕ್ಷನ್, ಮಂಜುನಾಥ್ ಅಂದ್ರೆ ಒಂಥರ ಅಟ್ರಾಕ್ಷನ್ ತರ, ಅವ್ರಿಗೆ ಒಂದ್ ಪ್ರೀತಿ ಮನೋಭಾವದಿಂದ ಎಲ್ರು ಕಾಣ್ತಾರೆ, ಎಲ್ಲೋದ್ರು ಅದ ತರ ಕಾಣ್ತಾರೆ ಮೇಡಮ್. ಈ ಡಿವೈಸ್ ನಮ್ಮ ಹತ್ರ ಬಂದಾಗಿಂದನು ಟೋಟಲಿ ಚೇಂಜ್ ಆಗಿದೆ ಮೇಡಮ್. ಮತ್ತೆ ನನ್ನ ಕ್ಲೈಂಟು ಸಹ ತುಂಬಾ ಹ್ಯಾಪಿ ಆಗಿದ್ದಾರೆ, ಸಂತೋಷ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಈಗಲೂ ಡೇ ಅಂಡ್ ನೈಟ್ ಸಹ ಅವ್ರಿಗೆಲ್ಲಾನು ಹೀಲ್ ಮಾಡ್ತಲೇ ಇರ್ತೀನಿ ಮೇಡಮ್. ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ವಂಡರ್ಫುಲ್. ನೋಡಿ ಎಷ್ಟು ಅದೆಲ್ಲ ಅವ್ರನ್ನ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಜನಗಳದ್ದು ಅಂತಂದ್ರೆ ಅದು ಮಾಮೂಲಿ ವಿಷಯ ಅಲ್ಲವೇ ಅಲ್ಲ. ಸೊ ಅದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡಿರೋದು ಈ ಒಂದು ಅದ್ಭುತ ದಿವ್ಯತ್ವದ ಒಂದು ಸೈಂಟಿಫಿಕ್ ಡಿವೈಸ್. ಓಕೆ, ಬಸವಂತಿ ಮಾತಾಡ್ತೀರಾ? ಮೇಡಮ್ ಕೇಳ್ತಾ ಇದೆ? ಕೇಳ್ತಾ ಇದೆ. ಅದೇ ಮೇಡಮ್, ನಿಮ್ಗ ಲಲಿತಾ ಮೇಡಮ್ ಅವ್ರಿಗೆ ಒಂದ್ ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ರಿ ಮೇಡಮ್. ನಾನು ಇದು ಹೊರಗಡೆ ಇದ್ದೀನಿ. ಸರಿ ಸರಿ. ಅದೇ ನಮ್ಮ ಮದರ್ ಸಂಬಂಧ, ನಮ್ಮ ಮದರ್ಗೆ ಯೂರಿನ್ ಜಾಗದಲ್ಲಿ ಏನೋ ಸ್ಕಿನ್ ಡ್ಯಾಮೇಜ್ ಆಗಿ ಬಯಾಪ್ಸಿ ಆಗಿತ್ತು. ಅದು ಈಚಿಂಗ್, ಇರಿಟೇಷನ್, ಏನೋ ಹಸಿಮೆಣಸಿಕಾಯಿ ಇಂಥದ್ದು, ಕೊತ್ತಂಬರಿ ಅದೆಲ್ಲ ತಿಂದ್ರ ನೋವು ಸ್ಟಾರ್ಟ್ ಆಗ್ಬಿಡ್ತಿತ್ತು. ಅದ್ರ ಸಂಬಂಧ ನಾನು ತಗೊಂಡೆ, ಇದು ಹೀಲಿ ತಗೊಂಡು 1 ವಾರ ಗೋಟ್ ಸೈಕಲ್ ರನ್ ಮಾಡಿದೆ. ಮದರ್ಗೆ ನಾನು ಮಾಡ್ಕೊಂಡೆ. ಮದರ್ದು ಏನಾಯ್ತು, ಅದು ಕ್ಲಿಯರ್ ಆಗ್ಬಿಡ್ತು ಮದರ್ಗೆ. ಏನು ಈಚಿಂಗ್ ಇಲ್ಲ, ಏನಿಲ್ಲ, ಇದೆ ಅಂತ ಮಿರಾಕಲ್, ಏನೋ ಶಕ್ತಿ ಇದೆ ಅಂತ ಅವ್ರಿಗೆ ಖುಷಿ ಆಯ್ತು. ಸ್ಟೆಪ್ಸ್ ಅಂದ್ರ ಶುಗರ್ ಇಂದ ಕಾಲ್ ಉರಿ, ಅವ್ರಿಗೆ ಸ್ಟೆಪ್ಸ್ ಹತ್ತಿ ಬರಕ್ ಆಗ್ತಿದ್ದಿಲ್ಲ. ನನ್ ಮನೆ ಇರೋದು ಮೇಲ್ಗಡೆ, ಸ್ಟೆಪ್ಸ್ ಹತ್ತಿ ಬರಕ್ ಆಗ್ತಿದ್ದಿಲ್ಲ. ಬರ್ತಿದ್ರು, ಆದ್ರೂ ಏನೋ ಹುಷಾರಾಗ್ಬೇಕು ಅನ್ನೋ ಉದ್ದೇಶಕ್ಕೆ ಬರ್ತಾ ಇದ್ರು. ಡೈಲಿ 3 ಟೈಮ್ ಬಂದು ರೂಢಿ ಆಯ್ತು ಅವ್ರಿಗೆ. ಆಮೇಲೆ ಕಾಲ್ ಉರಿ ಎಲ್ಲ ಕಡಿಮೆ ಆಯ್ತು. ಈಗ ಖುಷಿಯಾಗಿದ್ದಾರ. ಅವ್ರು ಮೊದಲು ಏನಂತಿದ್ರು, ಇಲ್ಲ ನಾನು ಇದು ಕರೆಂಟ್ ವೈರ್ ಹಿಡಿದು ಸತ್ತು ಹೋಗ್ಬಿಡ್ಬೇಕು, ಅಷ್ಟು ಕಾಲ್ ಉರಿ ಅಂತಿದ್ರು.
ಈಗ ಮಮ್ಮಿ ವೈರ್ ಹಿಡಿತೇನೆ ಈಗ ಅಂದ್ರೆ ಇಲ್ಲ ಇಲ್ಲಿ ಐತಲ್ಲ ಆರಾಮಾಗ್ತೀನಿ ಅಂತಾರ ಹಂಗ ಅವ್ರಿಗೆ ಎಲ್ಲ ಕ್ಯೂರ್ ಆಗಿದೆ ಮೇಡಮ್. ಐಸೈಟ್ ಪ್ರಾಬ್ಲಮ್ ಇತ್ತು ಅವ್ರಿಗೆ, ಅದು ಹತ್ರದ್ದು ಕಾಣ್ತಾ ಇದ್ದಿಲ್ಲ, ಈಗ ಹತ್ರದ್ದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ಮತ್ ನಂದು ಏನ್ ಪ್ರಾಬ್ಲಮ್ ಅಂದ್ರೆ ಮೋಷನ್ ಆಗ್ತಿದ್ದಿಲ್ಲ ಮೇಡಮ್, ಅಂದ್ರೆ ಟ್ಯಾಬ್ಲೆಟ್ ತಗೊಂಡ್ರೆ ಮೋಷನ್ ಆಗೋದು, ಇಲ್ಲ ಅಂದ್ರೆ ಇಲ್ಲ ಅದು ಗೋಡ್ ಸೈಕಲ್ ಒಳಗ ನನಗ ಮೋಷನ್ ಕ್ಲಿಯರ್ ಆಯ್ತು ಮೇಡಮ್. ಮತ್ತ ನಿದ್ದೆ ಬರ್ತಾ ಇದ್ದಿಲ್ಲ, ನಿದ್ದೆ ಮಾತ್ರೆ ಹಾಕಿ ಹಾಕಿ ನಂದು ಕಿಡ್ನಿದು 60% ವರ್ಕ್ ಮಾಡ್ತಾ ಇತ್ತು, ಇನ್ನು 40% ವರ್ಕ್ ಮಾಡ್ತಾ ಇಲ್ಲ, ಇದು ಆಪರೇಷನ್ ಆಗ್ಬೇಕು ಅಂದ್ರು. ಅದಕ್ಕೆ ಭಯ ಬಿದ್ದು ಇದು ನೋಡಿದ್ರಾಯ್ತು ಅನ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಸ್ಲೀಪ್ ಅಂಕ್ರೂ ಚೆನ್ನಾಗಿ ಆಗ್ತಾ ಇದೆ, ಆರೋಗ್ಯವಾಗಿದ್ದೀನಿ, ಖುಷಿಯಾಗಿದೆ. ನಮ್ಮ ಫ್ರೆಂಡಿಗೂ ಒಂದ್ ಕೊಡ್ಸಿದ್ದೀನಿ, ಅವಳಿಗೆ ಹೆಡ್ಡೇಕ್ ಅಂದ್ರ ಸಿವಿಯರ್ ಹೆಡ್ಡೇಕ್, 2 ದಿನ ಆಯ್ತಂದ್ರ ಟ್ಯಾಬ್ಲೆಟ್ ಹಾಕ್ಬೇಕು, ಇಲ್ಲ ಅಂದ್ರ ಆಕಿಗೆ ಹೆಡ್ಡೇಕ್ ಕಡಿಮೆ ಆಗ್ತಾ ಇದ್ದಿಲ್ಲ. ಹಸಿವಾದ್ರೆ ಹೆಡ್ಡೇಕ್ ಸ್ಟಾರ್ಟ್, ನಿದ್ದೆ ಬಂದ್ರ ಹೆಡ್ಡೇಕ್ ಸ್ಟಾರ್ಟ್. ಅದು ನಿದ್ದೆ ಟೈಮಿಗೆ ನಿದ್ದೆ ಮಾಡ್ಲಿಲ್ಲ, ಊಟದ ಟೈಮಿಗೆ ಊಟ ಮಾಡ್ಲಿಲ್ಲ ಅಂದ್ರ ಹೆಡ್ಡೇಕ್ ಸ್ಟಾರ್ಟ್ ಆಗಿ ಟ್ಯಾಬ್ಲೆಟ್ ಹಾಕಿದ್ರನ ಆಕಿಗೆ ಕಡಿಮೆ ಆಗ್ತಿತ್ತು. ಈಗ ಬರೀ ಗೋಡ್ ಸೈಕಲ್ ಒಳಗೆ ಹೆಡ್ಡೇಕ್ ಇಲ್ಲ ಅಂತ ಹೇಳ್ತಿದ್ದಾಳೆ. ಅವಳಿಗೆ ಖುಷಿ ಆಗಿದೆ ಫುಲ್. ಆದ್ರ ಅವಳು ಊಟ ಬಿಟ್ಟು ನಿದ್ದೆ ಬಿಟ್ಟು ಎಲ್ಲ ವರ್ಕ್ ಮಾಡ್ತಾ ಇದ್ದೀನಿ, ಆದ್ರೂ ಹೆಡ್ಡೇಕ್ ಬಂದಿಲ್ಲ, ಇದು ಒಂಥರ ಮಿರಾಕಲ್ ಅನಿಸ್ಬಿಟ್ಟೈತಿ ಅಂತ ಆಕಿನೂ ಖುಷಿ ಆಗಿದ್ದಾಳೆ. ಇಷ್ಟು ನಂದು ಟೆಸ್ಟ್ ಮನಿ ಹೇಳಕ್ ಇಷ್ಟಪಡ್ತೀನಿ. ವಂಡರ್ಫುಲ್ ವಂಡರ್ಫುಲ್. ಅಷ್ಟೇ ಅಲ್ಲ, ನೀವು ಅದ್ಭುತವಾದ ಒಂದು ಪ್ರೋಗ್ರಾಮ್, ಗೋಲ್ಡ್ ಸೈಕಲ್ ಅನ್ನೋ ಪ್ರೋಗ್ರಾಮ್ ಅಲ್ಲೇ ಇಷ್ಟು ಮಿರಾಕಲ್ಸ್ ನಡೀತಾ ಇದೆ ನೋಡಿ. ಹೌದ್ರಿ ಮೇಡಮ್, ಗೋಡ್ ಸೈಕಲ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೋಡ್ ಸೈಕಲ್ ಅಲ್ಲೇ ಕ್ಲಿಯರ್ ಆಗಿದೆ ಮೇಡಮ್. ನಮ್ ತಾಯಿಯವ್ರದ್ದು ಬಯಾಪ್ಸಿದಾಯ್ತು, ನಂದು ನಿದ್ದೆ ಮೋಷನ್ದಾಯ್ತು, ನಮ್ ಫ್ರೆಂಡ್ ಹೆಡ್ಡೇಕ್ದಾಯ್ತು. ನಮ್ ಫ್ರೆಂಡ್ ಮಗಳಿಗೆ ಒಂದ್ ಪ್ರಾಬ್ಲಮ್ ಇತ್ತು, ಅದು ಈ ಸದ್ಯಕ್ಕೆ ಹೇಳಲ್ಲ ಮೇಡಮ್, ಅದು ರಿಸಲ್ಟ್ ಬರ್ತಾ ಇದೆ. ಅದನ್ನ ಎಲ್ಲಿ ಸ್ಪ್ರೆಡ್ ಮಾಡಬಾರ್ದು ಅನ್ಕೊಂಡು ಸುಮ್ಮ ಇದ್ದೀನಿ ಮೇಡಮ್. ಅದು ರಿಸಲ್ಟ್ ಬರ್ತಾ ಇದೆ. ನೆಕ್ಸ್ಟ್ ನಾನ್ ಕ್ಲಾಸ್ ಮಾಡೋ ಅಷ್ಟೊತ್ತಿಗೆ ಅದು ರಿಸಲ್ಟ್ ಬಂದ್ಬಿಡುತ್ತೆ. ಹಾ ಫೋಟೋ ಪ್ರೂಫ್ ಸಮೇತ ತೋರಿಸ್ತೀನಿ ಮೇಡಮ್. ಎಸ್. ಸರಿ, ಓಕೆ ಮೇಡಮ್, ಥ್ಯಾಂಕ್ಸ್. ತುಂಬಾ ಖುಷಿ ಆಯ್ತು. ಓಕೆನಾ? ಇನ್ನು ಯಾರಾದ್ರೂ ಶೇರ್ ಮಾಡ್ಕೊಂತೀರಾ ಅಥವಾ ಇನ್ನು ಆಯ್ತು ಅಂತಂದ್ರೆ ಎಂಡ್ ಮಾಡೋಣ? ನಿಮ್ಗೆ ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದಾರೋ ಈ ಒಂದು ಇದಕ್ಕೆ ಅವ್ರಿಗೆ ಫೋನ್ ಮಾಡಿ ಇನ್ನೂ ಹೆಚ್ಚಿನ ವಿವರಗಳು ತಗೊಳ್ಳಿ. ಅವರಿಂದ ನಿಮ್ಮ ಆರ ಕೂಡ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆರ ವಿಶ್ಲೇಷಣೆ ಕೂಡ ಮಾಡಿಸ್ಕೊಡಿ ಮಾಸ್ಟರ್ಸ್. ಯಾರು ನಿಮ್ಮನ್ನ ಇದಕ್ಕೆ ಕರೆದಿದಾರೋ ಅವ್ರಿಗೆ ಹೇಳಿದ್ರೆ ಅವರು ನಿಮ್ಮ ಆರಾನ ಇದು ಸ್ಕ್ಯಾನಿಂಗ್ ಡಿಜಿಟಲಿ ಅನಾಲಿಸಿಸ್ ಮಾಡ್ತಾರೆ. ಆಮೇಲೆ ಆ ಅನಾಲಿಸಿಸ್ ಮಾಡಿದ್ಮೇಲೆ ಅದನ್ನ ಏನು ಇದಂದ್ರೆ ಏನು ಓಕೆ ಯಾರು ನಿಮ್ಗೆ ಕರ್ಕೊಂಡು ಬಂದಿದ್ದಾರೋ ಈ ಸೆಷನ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಕ್ಲೋಸ್ ಮಾಡ್ತಾ ಇದ್ದೀನಿ.